Welcome to our English lessons, and today we are having something very different. ಏನು ಅಂತ ಹೇಳಿದರೆ ಇಷ್ಟೇ ದಿನ ಎಲ್ಲ ನೀವು ಕೆಲವೊಂದು ಕಾನ್ಸೆಪ್ಟ್ಸ್ ಮತ್ತು ಟಾಪಿಕ್ಸ್ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ವಿ. ವಿ ಹ್ಯಾವ್ ಆಲ್ಮೋಸ್ಟ್ ವರ್ಕ್ಡ್ ಔಟ್ ಮೆನಿ ಆಫ್ ದೋಸ್ ಎಕ್ಸಸೈಸಸ್ ಇನ್ ಪ್ರಾಕ್ಟೀಸ್ ಆಲ್ ರೈಟ್. ಆ್ಯಂಡ್ ಸೊ ವಿ ಥಾಟ್ ಲೈಕ್ ವಿಲ್ ಗಿವ್ ಯು ಒನ್ ಅಸೆಸ್ಮೆಂಟ್ ಆಲ್ಸೋ. ಹಾಗಾಗಿ ನಿಮಗೆ ಗೂಗಲ್ ಫಾರ್ಮ್ಸ್ ಇದರಲ್ಲಿ ವಿ ಆರ್ ಸೆಂಡಿಂಗ್ ಯು ದ ಟೆಸ್ಟ್. ಓಕೆ, ಟಾಪಿಕ್ ವೈಸ್ ಟೆಸ್ಟನ್ನು ಇನ್ನು ಮುಂದೆ ನಾವು ಬಿಡುಗಡೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಲ್ ದಿ ಇಂಟ್ರೆಸ್ಟೆಡ್ ಅಂಡ್ ಅಸ್ಪೈರಿಂಗ್ ಸ್ಟೂಡೆಂಟ್ಸ್ ಅಥವಾ ಲರ್ನರ್ಸ್ ಯಾರೇ ಆಗಿರಲಿ, ಯು ಟೇಕ್ up this test and see that, and ಅದರ ಬೇಸಿಸ್ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್ ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸನ್ನು ವಿ ಆರ್ ಟೇಕಿಂಗ್ ಇಟ್ ಅಪ್ ಟುಡೇ. ಆಲ್ ರೈಟ್, ವೈ ದಿ ಆನ್ಸರ್ಸ್ ದಟ್ ಯು ಹ್ಯಾವ್ ಮಾರ್ಕ್ಡ್, ಓಕೆ, ಅದು ಸರಿನಾ ತಪ್ಪ ಅನ್ನೋದು, ಯಾಕೆ ಸರಿ ಯಾಕೆ ತಪ್ಪು ಅನ್ನೋ ಒಂದು ಕ್ರಿಟಿಕಲ್ ರಿವ್ಯೂನ ನಾವು ಮಾಡ್ತಾ ಹೋಗೋಣ. ನಾವು ದಿಸ್ is from our Vijayi Bhava YouTube channel, and which is also available on our Telegram app as well as ನಮ್ಮ YouTube channel ಅಲ್ಲಿ. Okay, so today the Google forms that we have dispatched to you, ಅದರಲ್ಲಿ ಬಂದಿರುವಂಥ ಕ್ವೆಶ್ಚನ್ಸ್ ಮೇಲೆ ಯಾವುದು ಕರೆಕ್ಟ್ ಆನ್ಸರ್, ಯಾಕೆ ಕರೆಕ್ಟ್ ಆನ್ಸರ್ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ ಟೆಸ್ಟ್ ದಟ್ ಯು ವಿಲ್ ಬಿ ರಿಸೀವಿಂಗ್ ಈಸ್ ಆನ್ synonyms. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸಾಕಷ್ಟು ಆಗಿದೆ. ಸೆವೆರಲ್ ವಿಡಿಯೋಸ್ ಹ್ಯಾವ್ ಬೀನ್ ಮೇಡ್ ಆನ್ ದ್ಯಾಟ್, ಆ್ಯಂಡ್ ದಟ್ ಈಸ್ ದ ಬೇಸಿಕ್ ಇನ್ ದ ವೊಕ್ಯಾಬ್ಯುಲರಿ ಸ್ಟ್ರಕ್ಚರ್. ಆಲ್ ರೈಟ್, ಸೊ ಹಾಗಾಗಿ ಸಿನೋನಿಮ್ಸ್, ಆ್ಯಂಟನಿಮ್ಸ್, ಇಡಿಯಮ್ಸ್, ಎರರ್ ಕರೆಕ್ಷನ್, ಸ್ಪೆಲ್ಲಿಂಗ್ ಚೆಕ್, ಇದೆಲ್ಲನೂ ಸಹ ನಾವು ಮಾಡ್ತಾ ಹೋಗೋಣ. ಸೊ ಒಂದೊಂದು ಕ್ಲಿಯರ್ ಆಗ್ತಾ ಇದ್ದ ಹಾಗೆಯೇ ವಿಲ್ ಬಿ ಪ್ರೊಸೀಡಿಂಗ್ ಟು ದ ನೆಕ್ಸ್ಟ್ ಒನ್. ಈಗ ನಮಗೆ ಒಂದು ಕನ್ಫರ್ಮೇಷನ್ ಬೇಕು ದಟ್ ವಾಟ್ ಎವರ್ ವಿ ಆರ್ ಗಿವಿಂಗ್ ಟು ಯು ಅದು ಒಂದು ಸಾರ್ಥಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಆ್ಯಂಡ್ ದಟ್ ಈಸ್ ವೈ ವಿ ಆರ್ ಗಿವಿಂಗ್ ಯು ದ ಗೂಗಲ್ ಫಾರ್ಮ್ ಟೆಸ್ಟ್. ಅದರ ಬೇಸಿಸ್ ಮೇಲೆ ನಾವು ಐ ವಾಂಟ್ ಟು ಸಿ ವಿಚ್ ಆನ್ಸರ್ಸ್ ಆರ್ ರೈಟ್ ಆ್ಯಂಡ್ ವೇರ್ ಯು ಆರ್ ಗೋಯಿಂಗ್ ರಾಂಗ್ ಅನ್ನೋದ್ರ ಬಗ್ಗೆ ನೀವೇ ಒಂದು ಅವಲೋಕನ ಮಾಡ್ತಾ ಹೋಗಿ. ನಾವು ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಆ್ಯಂಡ್ ಅನದರ್ ಥಿಂಗ್ ಇಸ್ ದಟ್ ಈಗ ಸೆವೆರಲ್ ವಿಡಿಯೋಸಲ್ಲಿ ನಾವು ಮಾಡ್ತಾ ಇರೋವಾಗ ಈ ವೊಕ್ಯಾಬ್ಯುಲರಿಯಲ್ಲಿ ಸಿನೋನಿಮ್ಸ್ ಇರ್ಬೋದು, ಆ್ಯಂಟನಿಮ್ಸ್ ಇರ್ಬೋದು, ಇದರಲ್ಲೆಲ್ಲನೂ ಒಂದು ಪದಕ್ಕೆ ಒಂದೇ ವಿರುದ್ಧ ಪದ ಅಥವಾ ಒಂದೇ ಅರ್ಥ ಬರುತ್ತೆ ಅನ್ನೋ ಥರ ಇಲ್ಲ. ಒಂದು ಪದಕ್ಕೆ ದೇರ್ ಆರ್ ಸೋ ಮೆನಿ ವರ್ಡ್ಸ್ ಗಿವಿಂಗ್ ದ ಸೇಮ್ ಮೀನಿಂಗ್, ಸೋ ಮೆನಿ ವರ್ಡ್ಸ್ ಗಿವಿಂಗ್ ದ ಸೇಮ್ ಆಪೋಸಿಟ್. ಓಕೆ, ಸೊ ಹಾಗಾಗಿ ನಾವು ನಿಯರೆಸ್ಟನ್ನ ತಗೊಳ್ಬೋದು ಅಥವಾ ಅಲ್ಲಿ ಕಾಂಟೆಕ್ಸ್ಟಲ್ಲಿ ಯಾವುದು ಸರಿ ಬರುತ್ತೋ ಅದನ್ನು ತಗೊಳ್ಬಹುದು. ಆಲ್ ರೈಟ್, ಸೊ ಜಸ್ಟ್ ರಿಮೆಂಬರ್ ದಟ್ ಒನ್, ಬಿಕಾಸ್ ಇದಕ್ಕೆ ಇದೆ ಅನ್ನೋ ಥರ ಯಾವುದೂ ಇಲ್ಲ ಭಾಷೆಯಲ್ಲಿ. ಒಂದು ಪದಕ್ಕೆ ದೇರ್ ಮೇ ಬಿ ಸೆವೆರಲ್ ವರ್ಡ್ಸ್ ಗಿವಿಂಗ್ ದ ಸೇಮ್ ಥಿಂಗ್. ಓಕೆ, ನಾವು ಫಸ್ಟ್ ವರ್ಡ್ ಹಿಯರ್ ಇಸ್ ಇಮಿಟೇಟ್. ಇಮಿಟೇಷನ್ ಅಂತ ಅಂದರೆ ಏನು? ಸಮಥಿಂಗ್ ಫ್ರಮ್ ದಿ ಒರಿಜಿನಲ್ ಇಟ್ ಈಸ್ ಮೇಡ್ ಇನ್ ಟು ಅ ರೆಪ್ಲಿಕಾ ಅಂತ ಹೇಳಿದ್ರೆ ದಟ್ ಮೀನ್ಸ್ ಅದೇ ಥರ ಇನ್ನೊಂದನ್ನು ಮಾಡೋ ಅಂಥದ್ದು. ಸೊ ಆ ಅರ್ಥ ತಗೊಂಡಾಗ ಇಮಿಟೇಟ್ ಅನ್ನೋವಾಗ ಲೆಟ್ ಅಸ್ ಸಿ ದಿ ಆಪ್ಷನ್ಸ್. ಇಮಿಟೇಟ್ ಅಂತ ಅಂದ್ರೇನು? ಇಟ್ ಈಸ್ ಜಸ್ಟ್ ಲೈಕ್ ದಿ ಒರಿಜಿನಲ್. Like the original, imitate. ಓಕೆ, ಸಮಥಿಂಗ್ ಸಿಮಿಲರ್ ಟು ದಿ ಒರಿಜಿನಲ್. ಇಮ್ಯಾಜಿನ್ ಅಂತ ಹೇಳಿದ್ರೇನು? ಜಸ್ಟ್ ಟು ಹ್ಯಾವ್ ಸಮಥಿಂಗ್ ಇನ್ ಯೋರ್ ಇಮ್ಯಾಜಿನೇಷನ್. ಇಮ್ಯಾಜಿನ್ ಅಂತ ಹೇಳಿದ್ರೆ ದ್ಯಾಟ್ ವಿಚ್ ಯು ಫ್ಯಾಂಟಸೈಸ್ ಅಂದ್ರೇನು? ಒಂದು ನಿಮ್ಮ ಮೈಂಡಲ್ಲೇ ಯಾವುದೋ ಒಂದನ್ನು ವಿಜುವಲೈಸ್ ಮಾಡೋದನ್ನು ದಟ್ ಈಸ್ ಕಾಲ್ಡ್ ಆಸ್ ಇಮ್ಯಾಜಿನೇಷನ್, ಕಲ್ಪನೆ. ಸರೆಂಡರ್ ಅಂತ ಹೇಳಿದ್ರೆ ಟು ಗಿವ್ ಅಪ್. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಫೈಟ್ ಆರ್ ಯು ಆರ್ ನಾಟ್ ಗೋಯಿಂಗ್ ಟು ಫೇಸ್ ಎನಿಥಿಂಗ್, ಯು ಆರ್ ಗೋಯಿಂಗ್ ಟು ಆಕ್ಸೆಪ್ಟ್ ದ ಡಿಫೀಟ್ ಅನ್ನೋವಾಗ ದಟ್ ಈಸ್ ಕಾಲ್ಡ್ ಟು ಸರೆಂಡರ್. ಇನ್ನು ಇನ್ವೆಂಟ್ ಅಂತಂದರೆ, ಇನ್ವೆಂಟ್ ದಟ್ ಮೀನ್ಸ್ ಟು ಫೈಂಡ್ ಔಟ್ ಸಮಥಿಂಗ್ ನ್ಯೂ. ಓಕೆ, ಸೊ ಇಲ್ಲೂ ಸಹ ನಿಮಗೆ ಕೆಲವೊಂದು ಇಲ್ಲೇ ಐ ವಾಂಟ್ ಟು ಜಸ್ಟ್ ಕ್ಲಾರಿಫೈ ಸಮ್ಥಿಂಗ್ಸ್. ಡಿಸ್ಕವರ್ ವರ್ಸಸ್ ಇನ್ವೆಂಟ್, ಏನು ಡಿಫ್ರೆನ್ಸ್? ಡಿಸ್ಕವರ್ ಅಂತ ಹೇಳಿದ್ರೆ, ಸಿ ನ್ಯೂ ಸೀ ರೂಟ್ಸ್ ಟು ಇಂಡಿಯಾ ವರ್ ಡಿಸ್ಕವರ್ಡ್ ಬೈ ದ ಯುರೋಪಿಯನ್ಸ್ ಅಂತ ಹೇಳಿದಾಗ ಸೀ ರೂಟ್ ಆಲ್ರೆಡಿ ಇತ್ತು, ಎವ್ರಿಥಿಂಗ್ ವಾಸ್ ಆಲ್ರೆಡಿ ದೇರ್. ನಾವು ಹೊಸದಾಗಿ ಏನು ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ದ್ಯಾಟ್ ಫೈಂಡಿಂಗ್ ಅಂದರೆ ಏನು? ವೇರ್ ಸಮಥಿಂಗ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಅಂತ ಅಂದಾಗ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಡಿಸ್ಕವರಿ. ದಟ್ ಮೀನ್ಸ್ ಅಲ್ಲಿ ಇದೆ, ಅದನ್ನು ನಮಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಸೊ ಹಾಗಾಗಿ ಯು ಫೈಂಡಿಂಗ್ ಇಟ್ ಔಟ್ ಅನ್ನೋವಾಗ ದ್ಯಾಟ್ ಬಿಕಮ್ಸ್ ಅ ಡಿಸ್ಕವರಿ. ಇನ್ನು ಇನ್ವೆನ್ಷನ್ ಅಂತ ಹೇಳಿದ್ರೆ ನಥಿಂಗ್ ಈಸ್ ದೇರ್, ಸೊ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ ಔಟ್ ಆಫ್ ನಥಿಂಗ್ ಅಥವಾ ಯೂಸಿಂಗ್ ಸಮಥಿಂಗ್ ಎಲ್ಸ್, ಆ್ಯಂಡ್ ಯಾವುದೋ ಇಟ್ಕೊಂಡು ಇನ್ನೇನೋ ಅದನ್ನು ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ನ್ಯೂ ಇನ್ವೆನ್ಷನ್.
invention. Okay, that is the difference between discover and invent. Invention is something which is very, very new, creation. All right, discover, it already exists and we are going to find it out to expose to the public. So that is called as invention, to find something new. In a copy anta ಹೇಳಿದ್ರೆ something which looks the same as the original. So ಒಂದು original ಇದ್ದ ಹಾಗೇನೆ ಇರೋಂಥದ್ದನ್ನು we call it as a copy. So imitate ಅಂತ ಹೇಳಿದ್ರೆ it is the opposite of original. So imitate ಅಂದರೆ duplicate. All right, so duplicate ಅಥವಾ copy anta heli. So here, which is the right option? Imitate means copy is the right answer. So now if you have taken the test anta helidre, you see where your answers are going wrong athwa why they are wrong another bagge we are giving you the explanation here. All right, so I think now you can proceed safely. Next one, delight, delighted. Now delighted ಅಂತಂದರೆ ಏನು? ಡಿಲೈಟ್ ಮೀನ್ಸ್ ಬೀಯಿಂಗ್ ವೆರಿ ಹ್ಯಾಪಿ. ಹ್ಯಾಪಿ ಅಂದರೆ ಒಂಥರ ಖುಷಿಯಾಗಿರೋದು, ಸಂತೋಷವಾಗಿರೋವಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ಡಿಲೈಟೆಡ್. ಓಕೆ, ದೆನ್ ಅನ್ಸ್ಯೂಟೆಡ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಡಸ್ ನಾಟ್ ಮ್ಯಾಚ್. ಆಲ್ ರೈಟ್, ಸೊ ವಿಚ್ ಡಸ್ ನಾಟ್ ಮ್ಯಾಚ್, ಅದು ಸರಿಯಾಗಿ ಅದ್ರ ಹೊಂದೋದಿಲ್ಲ, ದಟ್ ಈಸ್ ಅನ್ಸೂಟೆಡ್ ಅಂತ ಹೇಳ್ತೀವಿ. unmatched. Okay, that means something which is not suitable ಅಂತ. Disliked ಅಂತ ಹೇಳಿದ್ರೆ not liked. Okay, ಇಷ್ಟ ಆಗದೆ ಇರೋವಂಥದ್ದು. So not liked, dislike, not liked or hated, so equivalent of it. Coarse ಅಂತ ಹೇಳಿದ್ರೆ rough. Okay, something which is not smooth, that is called as coarse. Now again here coarse spelling ನೋಡ್ಕೊಳ್ಳಿ, COURSE and COARSE. Coarse and coarse, the pronunciation is the same but the spelling as well as the meaning are different. Okay, COURSE ಅಂತ ಹೇಳಿದ್ರೆ it is a process or it is a program. ಒಂದು ಡಿಗ್ರಿ ಕೋರ್ಸ್ ಅಂತ ಹೇಳ್ಬೋದು, ಅಥವಾ ಸಮ್ that means ಒಂದು ಕೋರ್ಸ್, process as well as ಒಂದು ಪ್ರೋಗ್ರಾಮ್. ಓಕೆ, ಈ ಕೋರ್ಸಲ್ಲಿ ಅಥವಾ ಪಾಥಲ್ಲಿ, ದಟ್ಸ್ ವಾಟ್ ವಿ ಸೇ. ಓಕೆ, ಸಮ್ ರೂಟ್, ಸಮ್ ಪಾತ್ ಅಂತ ಹೇಳಿ, ದಟ್ ಈಸ್ ಕೋರ್ಸ್. COARSE ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ರಫ್, ಓಕೆ, ವಿಚ್ ಈಸ್ ನಾಟ್ ಸ್ಮೂತ್ ಅನ್ನೋದನ್ನು ನಾವು ಕೋರ್ಸ್ ಅಂತ ಹೇಳ್ತೀವಿ. ದೆನ್ ಜಾಯ್ಫುಲ್ ಅಂತ ಹೇಳಿದ್ರೆ ಹ್ಯಾಪಿ. ಓಕೆ, ಅಂದರೆ ಇದಕ್ಕೂ ನಾನು ಸಿನೋನಿಮ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ದಟ್ ಯು ಕ್ಯಾನ್ ಫೈಂಡ್ ಔಟ್ ದ ರೈಟ್ ವರ್ಡ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಅಂತ. ಸೊ ಡಿಲೈಟೆಡ್ ಅಂತ ಹೇಳಿದ್ರೇನು ಖುಷಿಯಾಗಿರುವಂಥದ್ದು, that means joyful is the right answer. ಓಕೆ, ಸೊ ಇದ್ರ ಜೊತೆಗೆ ಯಾವುದಾದ್ರೂ ನಿಮಗೆ ಕನ್ಫ್ಯೂಷನ್ ಆಗೋವಂಥ ಚಾನ್ಸಸ್ ಇತ್ತು ಅಂತ ಅಂದರೆ ಐ ಆಮ್ ಕ್ಲಾರಿಫೈಯಿಂಗ್ ಇಟ್ ದೆನ್ ಆ್ಯಂಡ್ ದೇರ್. ಓಕೆ, ನಾವು ನೆಕ್ಸ್ಟ್ ಒನ್ expository. Expository ಅಂತ ಹೇಳಿದ್ರೆ the meaning of that means exposition. Exposition means what? To explain in detail, to explain elaborately. Okay, to give a complete description of something is called as exposition or expository as an adjective. Okay, so ಇಲ್ಲಿ expository ಅಂತ ಅಂದರೆ detailed description ಅಥವಾ ಎಲಾಬೋರೇಷನ್. ಓಕೆ, ಎಲಾಬೋರೇಟ್ ಮೀನ್ಸ್ ಎಕ್ಸ್ಪ್ಲನೇಷನ್. ಡ್ಯೂಬಿಯಸ್ ಅಂತ ಹೇಳಿದ್ರೆ ಡೌಟ್ಫುಲ್ ಅಂದರೆ ಸಂಶಯ. ಓಕೆ, ಏನೋ ಒಂಥರ ವಾಟ್ ಯು ಕಾಲ್ ಡೌಟ್ ಇರೋವಂಥದ್ದು, ಒಂಥರ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದು, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಡ್ಯೂಬಿಯಸ್. ದೆನ್ ಟೆಂಪರ್ಮೆಂಟಲ್ ಅಂತ ಹೇಳಿದ್ರೆ ವೇರ್ ದೆರ್ ಈಸ್ ಫ್ಲಕ್ಚುಯೇಷನ್ ಇನ್ ಯೋರ್ ಟೆಂಪರ್. ಫ್ಲಕ್ಚುಯೇಷನ್ ಅಂತ ಹೇಳಿದ್ರೆ ಚೇಂಜಸ್ ಇನ್ ಯೋರ್ ಮೂಡ್. ಫ್ಲಕ್ಚುಯೇಷನ್ ಇನ್ ಮೂಡ್ ಆರ್ ಟೆಂಪರ್ ಆರ್ ಯೋರ್ ಎಮೋಷನ್. ಓಕೆ, ಯಾವಾಗ ಒಂದೇ ಸ್ಟೇಬಲ್ ಎಮೋಷನಲ್ಲಿ ಇಲ್ಲದೆ ಆಗಾಗ ಒಂದು ಮನಸ್ಥಿತಿ ಚೇಂಜ್ ಆಗ್ತಾ ಇದ್ದರೆ ದ್ಯಾಟ್ ಪರ್ಸನ್ ಈಸ್ ಕಾಲ್ಡ್ ಆ್ಯಸ್ ಅ ಟೆಂಪರ್ಮೆಂಟಲ್ ಪರ್ಸನ್. ಟೆಂಪರ್ಮೆಂಟಲ್ ಮೀನ್ಸ್ ವೇರ್ ದೆರ್ ಇಸ್ ನೋ ಸ್ಟಡಿ ಟೆಂಪರ್ಮೆಂಟ್. ಓಕೆ, ಸೊ ದೆರ್ ಈಸ್ so much of variation in the mood of that person. So that is called as temperamental. Then obligatory. Obligation ಅಂತ ಅಂದ್ರೆ ಏನು? ಈಗ ಯಾರೋ ಹೇಳಿರ್ತಾರೆ ನಾವು ಮನೆಗೆ ಬರ್ತೀವಿ ಅಂತ ಹೇಳಿದಾಗ,
ಸೊ ವೆನ್ ಯು ಆರ್ ಇನ್ಫಾರ್ಮ್ಡ್ ದ್ಯಾಟ್ somebody is visiting your house ಅನ್ನೋವಾಗ ಇಟ್ ಬಿಕಮ್ಸ್ ಆನ್ ಆಬ್ಲಿಗೇಷನ್ ದಟ್ ಯು ಆರ್ ಅವೈಲೇಬಲ್ ಅಟ್ ಹೋಮ್. ಸೊ ನಿಮ್ಮ ಮನೆಗೆ ಬರ್ತೀವಿ ಅಂತಂದಾಗ ಆಬ್ಲಿಗೇಷನ್ ಏನು, ನೀವು ಮನೇಲಿ ಇರಬೇಕು ಅಂತ ಅರ್ಥ ಅಲ್ವಾ. ಸೊ ಅಂದ್ರೇನು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಯು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನ್ ಆಬ್ಲಿಗೇಷನ್. ದಟ್ ಮೀನ್ಸ್ ಸಮಥಿಂಗ್ ಆಸ್ ಅನ್ ವಾಟ್ ಯು ಕಾಲ್ ಸೊ ಅನ್ಅಫಿಷಿಯಲ್ ರೂಲ್ ಥರ ಅದು ಆಗುತ್ತೆ. ಅದೇನು ಮಾಡಲೇಬೇಕು ಕಂಪಲ್ಸರಿ ಅಂತ ಅಲ್ಲ, ಬಟ್ ವಿ ಆರ್ ಬೌಂಡ್ ಟು ಇಟ್ ಅಂದರೆ ಅದು ಮಾಡಬೇಕು, ಆ ಥರ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಐ ಆಮ್ ಒಬ್ಲೈಜ್ ಟು ಡೂ ಇಟ್ ಅಂತ ಹೇಳಿದ್ರೆ ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು, ಮಾಡದೇ ಇದ್ದರೆ ಏನೂ ಆಗೋದಿಲ್ಲ. ಬಟ್ ದೆನ್ ಇಟ್ ಈಸ್ ಮೈ ಡ್ಯೂಟಿ ಟು ಬಿ ಅವೈಲೇಬಲ್ ಅಟ್ ಹೋಮ್, ಇಟ್ ಈಸ್ ಮೈ ಆಬ್ಲಿಗೇಷನ್ ಟು ಬಿ ಅವೈಲೇಬಲ್. ಸೊ ದ್ಯಾಟ್ ಈಸ್ ಆಬ್ಲಿಗೇಟರಿ. ದೆನ್ ಇಲ್ಲಸ್ಟ್ರೇಟಿವ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ is clear and specifically explained. ಓಕೆ, ಇಲ್ಲಸ್ಟ್ರೇಟಿವ್ ಅಂತ ಹೇಳಿದರೆ ಸ್ಪೆಸಿಫಿಕಲಿ ಎಕ್ಸ್ಪ್ಲೈನ್ಡ್ ಇನ್ ಡೀಟೇಲ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಇಲ್ಲಸ್ಟ್ರೇಟಿವ್. ಸೊ ಎಕ್ಸ್ಪೋಸಿಟರಿ ಅಂತ ಹೇಳಿದ್ರೆ ಇನ್ ಡೀಟೇಲ್ ಅಲ್ವಾ. ಸೊ ದ ರೈಟ್ ಆಪ್ಷನ್ ಈಸ್ ಇಲ್ಲಸ್ಟ್ರೇಷನ್, ವೇರ್ ಯು ಆರ್ ಗಿವನ್ ಸಮಥಿಂಗ್ ಇನ್ ಡೀಟೇಲ್ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಆಗಿ ಏನಾದರೂ ಇತ್ತು ಅಂತಂದರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನ್ ಎಕ್ಸ್ಪೋಸಿಷನ್. ನೆಕ್ಸ್ಟ್ ಒನ್, ಸ್ಪಾರ್ಕ್ಲಿಂಗ್. ಸೊ ಸ್ಪಾರ್ಕ್ ಅಂತ ಹೇಳಿದ್ರೆ ಒಂದು ಕಿಡಿ, ಸ್ಪಾರ್ಕ್ಲಿಂಗ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಬ್ರೈಟ್, ವಿಚ್ ಶೈನ್ಸ್ ಲೈಕ್ ಎನಿಥಿಂಗ್. ಆಲ್ ರೈಟ್. ಸೊ ಹಾಗಾಗಿ ಗ್ಲಿಟರ್. ಸ್ಪಾರ್ಕಲ್ ಅಂತ ಹೇಳಿದೆ, ಈಗ ನಾವು ಸುರ್ಸುರು ಬತ್ತಿ ಅದನ್ನು ಏನಂತೀವಿ, ಸ್ಪಾರ್ಕ್ಲರ್ಸ್ ಅಂತ ಹೇಳ್ತೀವಿ. ಸ್ಪಾರ್ಕ್ಲರ್ಸ್ ಅಂತ ಅಂದರೆ ಏನು, ಅದು ಬೆಳಕು ಯಾವ ಥರ ಬರುತ್ತೆ ಅದರದ್ದು ಎಲ್ಲನೂ ಆ ಸ್ಪಾರ್ಕ್ಸ್ ಹೇಗೆ ಬರುತ್ತೆ, ಅದರ ಕಿಡಿ ಹೇಗೆ ಬರುತ್ತಲ್ಲ, ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಸ್ಪಾರ್ಕ್ಲಿಂಗ್. ಸೊ ಸ್ಪಾರ್ಕ್ಲರ್ಸ್ ಅಂತಂದರೆ ಆ ಕಿಡಿ ಬರೋದನ್ನು ಓಕೆ, ಸ್ಪಾರ್ಕ್ಲರ್ಸ್ ಅಂದರೆ ಟು ಶೈನ್. ಓಕೆ, ಶೈನ್. ಇನ್ನು ಬೇರೆ ಬೇರೆ ಅರ್ಥಗಳು ಅಂತ ಅಂದರೆ ಗ್ಲಿಟರ್. ಓಕೆ, ಆಲ್ ದೀಸ್ ಆರ್ ದ ಸಿನಾನಿಮ್ಸ್ ಫಾರ್ ದ್ಯಾಟ್. ಅದರಲ್ಲಿ ಒಂದು ಕೊಟ್ಟಿದ್ದಾರೆ ಇಲ್ಲಿ, ಮಫಲ್ಡ್. ಸಿ ನಾವು ಲರ್ನ್ ಅ ನ್ಯೂ ವರ್ಡ್. ಮಫಲ್ಡ್ ಅಂದ್ರೇನು, ಈಗ ಸಮ್ ಪೀಪಲ್, ಓಕೆ, ಯಾರಾದರೂ ನಿಮಗೆ ಮೋಸ ಮಾಡಬೇಕು ಅಥವಾ ತಮಾಷೆ ಮಾಡಬೇಕು ಅಂತ ಹೇಳಿ ದೇ ಹೋಲ್ಡ್ ಅ ಫೋನ್ ಆ್ಯಂಡ್ ಕಾಲ್ ಯು. ಓಕೆ, ಆ ಕಾಲ್ ಮಾಡೋವಾಗ ದೇ ಡೋಂಟ್ ವಾಂಟ್ ಟು ರಿವೀಲ್ ದೇರ್ ಐಡೆಂಟಿಟಿ. ಅವರೇ ಮಾತಾಡ್ತಾ ಇರೋದನ್ನು ತೋರಿಸ್ಕೊಳ್ಬಾರ್ದು ಅಂತೇಳಿ ಒಂದು ಕರ್ಚೀಫು ಒಂದು ಬಟ್ಟೆನೋ ಹಾಕಿ ಮಾತಾಡ್ತಾರಲ್ಲ, ದಟ್ ಮೀನ್ಸ್ ಸ್ಪೀಕಿಂಗ್ ಇನ್ ಅ ಲೋ ವಾಯ್ಸ್ ಸೊ ದಟ್ ಇಟ್ ಈಸ್ ನಾಟ್ ಕ್ಲಿಯರ್ ಟು ಯು, ಯು ಕಾಂಟ್ ಮೇಕ್ ಔಟ್ ಹೂಸ್ ವಾಯ್ಸ್ ಇಟ್ ಈಸ್. ಅಂದರೆ ಯಾವುದಾದ್ರೂ ಒಂದು ಬ್ಯಾರಿಯರ್ನ ಹಾಕ್ಕೊಂಡು ಆ ಮಫಲ್ಡ್ ವಾಯ್ಸಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒರಿಜಿನಲ್ ಉಸಿರು ಇಟ್ ಈಸ್ ವಿದಿನ್ ಯು, ಒಂದು ಇನ್ಸೈಡ್ ಇದೆ. ಸೊ ವಾಟ್ ಯು ಆರ್ ಸ್ಪೀಕಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ಇನ್ನು ಹಶ್ಡ್ ಅಪ್ ವಾಯ್ಸ್ ಅದು ನಿಮ್ಗೆ ಬೇರೆಯವ್ರಿಗೆ ಕೇಳಿಸುತ್ತೆ. ಸೊ ಮಫಲ್ಡ್ ಅಂತ ಹೇಳಿದ್ರೆ ದ ಸೌಂಡ್ ಈಸ್ ರೆಡ್ಯೂಸ್ಡ್ ಸೊ ದಟ್ ದಿ ಅದರ್ ಪರ್ಸನ್ ಕೆನ್ ನಾಟ್ ಲಿಸನ್ ಕ್ಲಿಯರ್ಲಿ. ಸೊ ಆಲ್ಮೋಸ್ಟ್ ವಿಸ್ಪರಿಂಗ್ ಟೋನ್ಸ್ ಅಂತ ನಾವು ಹೇಳ್ತೇವೆ. ಮಫಲ್ಡ್ ಅಂತ ಹೇಳಿದ್ರೆ ಕಂಟ್ರೋಲ್ಡ್ ಸೌಂಡ್. ಆಲ್ ರೈಟ್, ಕಂಟ್ರೋಲ್ಡ್ ವಾಯ್ಸ್ ಅಥವಾ ಸೌಂಡ್. ಸೊ ವೇರ್ ದ ವಾಯ್ಸ್ ಇಸ್ ನಾಟ್ ಕ್ಲಿಯರ್, ಲೌಡಾಗಿಲ್ಲ ಅದು, ಅಂದರೆ ಅರ್ಧಂಬರ್ಧ ವಿಸ್ಪರ್ ಆಸ್ ವೆಲ್ ಆಸ್ ಸೌಂಡ್ ಆ ರೀತಿ ಬರ್ತಾ ಇರೋವಂಥದ್ದು. ಡಿಸ್ಮಲ್ ಈಸ್ ವೆರಿ ವೆರಿ ಪುವರ್. ಫಾರ್ ಎಕ್ಸಾಂಪಲ್, ಇಟ್ ವಾಸ್ ಅ ಡಿಸ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ, ಏನೋ ಟೆಸ್ಟು ಅಂಥದ್ದೇನಾದರೂ ನೀವು ತಗೊಂಡಾಗ ಹೌ ಡಿಡ್ ಯು ಪರ್ಫಾರ್ಮ್ ಅಂತ ಹೇಳಿದಾಗ ಇಟ್ ವಾಸ್ ಅ ವೆರಿ ಪುವರ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಇಟ್ ವಾಸ್ ಅ ಡಿಸ್ಮಲ್ ಪರ್ಫಾರ್ಮೆನ್ಸ್ ಅಂತಂದರೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಬ್ಯಾಡ್, ವಿಚ್ ಇಸ್ ವೆರಿ ವೆರಿ ಪುವರ್, ನಾಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ದಟ್ ಈಸ್ ಡಿಸ್ಮಲ್, ಸಮಥಿಂಗ್ ವಿಚ್ ಇಸ್ ರಿಯಲಿ ಟ್ರಾಜಿಕ್ ಅನ್ನೋ ಥರ. ದೆನ್ ಅನ್ಎಕ್ಸೈಟಿಂಗ್ ಮೀನ್ಸ್ ವಾಟ್, ಅನ್ಇಂಟ್ರೆಸ್ಟಿಂಗ್, ಬೋರಿಂಗ್, ದಟ್ ಈಸ್ ಅನ್ಎಕ್ಸೈಟಿಂಗ್. Uninteresting, okay, boring, that is called as unexciting. Exciting ಅಂತ ಅಂದರೆ ಖುಷಿ ಇರೋದು, ಉತ್ಸುಕತೆ ಇರೋದು, you want to learn more, that curiosity is there. But where you feel very dull, very that is uninterested, that is called as a boring thing or an unexciting thing. Then gleaming ಅಂತ ಹೇಳಿದ್ರೆ to shine ಅಂದರೆ ಹೊಳೆಯೋದು. ಹಾಗಾಗಿ which is the right option here. Sparkling, the meaning is glitter. So definitely gleam ಅಂದರೆ ಹೊಳೆಯೋದು, ಹೊಳಪು, that is called as gleam. Okay, to shimmer, that is the meaning for the word sparkling. So if this answer is right anta helidre, you have scored well there. Next one, astute. Astute anta andre very skilled,
ಕ್ಲೆವರ್. ಅಸ್ಟ್ಯೂಟ್ ಅಂತ ಅಂದರೆ ಯಾವುದೋ ಒಂದು ಕಲೆಯಲ್ಲಿ ಬಹಳ ಸ್ಪೆಷಲೈಸ್ಡ್ ಆಗಿ ಇರೋವಂಥದ್ದು, ಒಂದು ಎಕ್ಸ್ಪರ್ಟ್ ಥರ ಇರೋವಂಥದ್ದು. ಕೆಲವರು ದೇ ಆರ್ ಅಸ್ಟ್ಯೂಟ್ ಇನ್ ದ್ಯಾಟ್ ಅಂತ ಹೇಳಿದ್ರೆ ದೇ ಹ್ಯಾವ್ ಗಾಟ್ ಸಮ್ ಟೈಪ್ ಆಫ್ ಅ ನ್ಯಾಕ್ ಇನ್ ದ್ಯಾಟ್, ಸಮ್ ಟೈಪ್ ಆಫ್ ಅ ನೈಸ್ ಸ್ಕಿಲ್ ಇನ್ ದ್ಯಾಟ್ ಅಂತ ಹೇಳಿದಾಗ ಅಸ್ಟ್ಯೂಟ್ ಸಿಂಗಿಂಗ್ ಅಥವಾ ಅಸ್ಟ್ಯೂಟ್ ಡಾನ್ಸಿಂಗ್ ಅಂತ ಹೇಳುವಾಗ ಎಕ್ಸ್ಪರ್ಟ್ಸ್ ಥರ ಇರೋವಂಥದ್ದು ಒಂದು ಪರ್ಟಿಕ್ಯುಲರ್ ಕಲೆ ಅಥವಾ ಸ್ಕಿಲ್ಲಲ್ಲಿ. ಸೊ ದಟ್ ಮೀನ್ಸ್ ಇಟ್ ಶೋಸ್ ಸಮ್ ಲೈಕ್ ಅ ಸ್ಕಿಲ್, ಎಕ್ಸ್ಪರ್ಟೀಸ್. ಓಕೆ, ಕ್ಲೆವರ್ ಅಥವಾ ಎಕ್ಸ್ಪರ್ಟೀಸ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಅಸ್ಟ್ಯೂಟ್. ಶ್ರೂಡ್ ಅಂತ ಹೇಳಿದ್ರೆ ಬೀಯಿಂಗ್ ವೆರಿ ಕ್ಲೆವರ್ ಅಂದರೆ ಯಾರ ಹತ್ರ ಹೇಗೆ ಮಾತಾಡಬೇಕು ಆ ಒಂದು ಇಂಟೆಲಿಜೆನ್ಸ್ ಇರೋವಂಥದ್ದು. ಸೊ ದ್ಯಾಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅ ವೆರಿ ಶ್ರೂಡ್ ಪರ್ಸನ್, ಕ್ಲೆವರ್, ಇಂಟೆಲಿಜೆಂಟ್, ಸ್ಟ್ರಾಟಜಿಕ್, ಡಿಪ್ಲೊಮ್ಯಾಟಿಕ್. ಸೊ ಇವೆಲ್ಲನೂ ಸಹ ಸಮಪದಗಳು ಅದಕ್ಕೆ. ಡಲ್ ಅಂತ ಹೇಳಿದರೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಬೋರಿಂಗ್ ಆ್ಯಂಡ್ ಪೇಲ್ ಅಂದರೆ ಅಲ್ಲಿ ಏನೂ ಒಂಥರ ಹೊಳಪಿಲ್ಲ, ಡಲ್ ಆಗಿ ಇರೋವಂಥದ್ದು, ನೀರಸವಾಗಿ ಇರೋವಂಥದ್ದು. ಇಂಪೊಲೈಟ್ ಅಂತ ಹೇಳಿದ್ರೆ ವೇರ್ ದೆರ್ ಇಸ್ ನೋ ಆಪೋಸಿಟ್ ಆಫ್ ಬೀಯಿಂಗ್ ಪೊಲೈಟ್. ಇಂಪೊಲೈಟ್ ಅಂದರೆ ರೂಡ್ ಅಥವಾ ಹಾರ್ಶ್. ಅದು ಮ್ಯಾನರ್ಸ್ ಇರ್ಬೋದು, ಮಾತಿರ್ಬೋದು. ಸೊ ಪೊಲೈಟ್ನೆಸ್ ಅಂತ ಹೇಳಿದ್ರೆ ಬಹಳ ಸಾಫ್ಟ್ ಆ್ಯಂಡ್ ಜೆಂಟಲ್ ಆಗಿ ವೆನ್ ವಿ ಕಂಡಕ್ಟ್ ಅವರ್ ಸೆಲ್ವ್ಸ್ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆಸ್ ಪೊಲೈಟ್ ಬಿಹೇವಿಯರ್. ಇಂಪೊಲೈಟ್ ಆ್ಯಂಡ್ ಅನದರ್ ಥಿಂಗ್, ಇಲ್ಲಿ ಬಂದು ದಟ್ ಈಸ್ ದ ಪ್ರಿಫಿಕ್ಸ್ ವಿಚ್ ಮೇಕ್ಸ್ ದ ವರ್ಡ್ ಇನ್ ಟು ಆ್ಯನ್ ಆಪೋಸಿಟ್. ಸೊ ಪೊಲೈಟ್, ಇಂಪೊಲೈಟ್. ಪೊಲೈಟ್ ಆಪೋಸಿಟ್ ಏನು? ಇಂಪೊಲೈಟ್ ಅನ್ನೋದು ಆಪೋಸಿಟ್ ಆ್ಯಂಟನಿಮ್ ಬರುತ್ತೆ. ಹಾಗಾಗಿ ಇಂಪೊಲೈಟ್ ಅಂತ ಹೇಳಿದ್ರೆ ವೇರ್ ದೆರ್ ಇಸ್ ನೋ ಪೊಲೈಟ್ನೆಸ್, ವೇರ್ ದೆರ್ ಇಸ್ ನೋ ಸಾಫ್ಟ್ನೆಸ್ in your behavior and where it is rude and very harsh. Then crude ಅಂತ ಹೇಳಿದ್ರೆ ಬಹಳ ಒರಟಾಗಿ ಇರೋವಂಥದ್ದು, ಬಹಳ ರಾ ಆಗಿ ಇರೋವಂಥದ್ದು, which is not polished, okay, unrefined is called as ಕ್ರೂಡ್ ಅಂತಂದರೆ ಒರಟೊರಟಾಗಿ ಇರೋವಂಥದ್ದನ್ನು, COARSE, ಕೋರ್ಸ್ ಆಗಿರೋದು, ರಫ್ ಆಗಿರೋದು, ಓಕೆ, ರಿಫೈನ್ಮೆಂಟ್ ಇಲ್ಲದೆ ಇರೋದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಕ್ರೂಡ್. ನಾವು ಅಸ್ಟ್ಯೂಟ್ ಅನ್ನೋದಕ್ಕೆ ವಿಚ್ ವರ್ಡ್ ಮ್ಯಾಚಸ್ ಹಿಯರ್ ಅಂತ ಹೇಳಿದ್ರೆ ಶ್ರೂಡ್ ಈಸ್ ದ ರೈಟ್ ಆನ್ಸರ್. ಸೊ ಚೆಕ್ ಇಫ್ ಯು ಹ್ಯಾವ್ ಮಾರ್ಕ್ಡ್ ದಿಸ್ ಆಪ್ಷನ್ ಅಂತ ಹೇಳಿ. ಸೊ ಶ್ರೂಡ್ ಈಸ್ ದ ರೈಟ್ ಆನ್ಸರ್ ಫಾರ್ ಅಸ್ಟ್ಯೂಟ್. ಸೊ ಐ ಥಿಂಕ್ ಯು ಆರ್ ಲರ್ನಿಂಗ್ ನ್ಯೂ ವರ್ಡ್ಸ್. Next one, tidy ಅಂದರೆ ಏನು? There are many options here. Muddy, orderly, petty and nominal. Okay, this is nominal. Okay, tidy ಅಂತ ಹೇಳಿದಾಗ where everything is spick and span ಅಂದರೆ ಎಲ್ಲೂ ನೋಡಿದ್ರೂ ಸಹ there is no flaw, there is not a speck of dust anywhere ಅಂತ ಹೇಳಿದ್ರೆ flawless ಅಂತ ಹೇಳಿದ್ರೆ ಎಲ್ಲೂ ಸಹ ಒಂದಷ್ಟು ಸಹ ಅಲ್ಲಿ ಕಳೆನೋ ಯಾವುದೂ ಇಲ್ಲ. It is so tidy. Tidy means very neat, very neatly organized, very neatly arranged. That is called as tidiness. So tidy means neat, okay, then very organized and then neatly arranged. Okay, ನಾವು ಮಡ್ಡಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಒಂಥರ ಮಡ್ಡಿ ಈಸ್ ಸಮಥಿಂಗ್ ವಿಚ್ ಈಸ್ ವೇರ್ ಎಲ್ಲನೂ ಕೆಸರಾಗಿ ಇರುವಂಥದ್ದನ್ನು ಇಟ್ಸ್ ಕಾಲ್ಡ್ ಆಸ್ ಮಡ್ಡಿ. ದೆನ್ ಆರ್ಡರ್ಲಿ ಅಂತ ಹೇಳಿದ್ರೆ ಇಟ್ ಈಸ್ ನೀಟ್ ಅರೇಂಜ್ಮೆಂಟ್. ಮಡ್ಡಿ ಅನ್ನೋದಕ್ಕೆ ಸ್ಲಶಿ ಅಂತಲೂ ಹೇಳ್ತೀವಿ, ಬರೀ ಕೆಸರು ಗಲೀಜಾಗಿ ಇರೋವಂಥದ್ದಕ್ಕೆ ಡರ್ಟಿ ಅಂತ ಹೇಳಿ. ಮಡಿ ವಾಟರ್, ಗಲೀಜ್ ವಾಟರ್ ಅದು. ದೆನ್ ಪಿಟಿ, PITY ಈಸ್ ಪಿಟಿ. ಓಕೆ, ಅಂದ್ರೇನು? ಕರುಣೆ. ಪಿಟಿ ಮೀನ್ಸ್ ಸಿಂಪಥಿ ಅಂತ ಹೇಳಿ, ಕೈಂಡ್ನೆಸ್, ಮರ್ಸಿ ಅದೆಲ್ಲ. ಪೆಟಿ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಸಿಲ್ಲಿ, ವಿಚ್ ಇಸ್ ವೆರಿ ವೆರಿ ಟ್ರಿವಿಯಲ್ ಅಂತ ಅಂದರೆ ಬಹಳ ಚಿಕ್ಕ ವಿಷಯ. ಪೆಟ್ಟಿ ವಿಷಯ ಅಂದರೆ ಚಿಕ್ಕ ವಿಷಯ, ಟ್ರಿವಿಯಲ್, ಸಿಲ್ಲಿ ಮ್ಯಾಟರ್ಸ್ ಅಂತ ಅರ್ಥ. ನಾಮಿನಲ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಸ್ಮಾಲ್. ಫಾರ್ ಎಕ್ಸಾಂಪಲ್ ಅಂದರೆ ಹೆಸರಿಗೆ ಎರಡು ಅರ್ಥ ಬರುತ್ತೆ ಇಲ್ಲಿ. ಆ ನಾಮಿನಲ್ ಅಂತ ಹೇಳಿದಾಗ ಹೆಸರಿಗೆ ಮಾತ್ರ ಇರುವಂಥದ್ದು ಒಂದು ಮೀನಿಂಗ್. ಇನ್ನೊಂದೇನು, ಐ ಬಾಟ್ ದಿಸ್ ಅಟ್ ಅ ನಾಮಿನಲ್ ಕಾಸ್ಟ್. ಯಾವುದೋ ಒಂದು ಪದಾರ್ಥ ತಗೊಳ್ತೀರಾ, ಅದಟ ನಾಮಿನಲ್ ಕಾಸ್ಟ್ ಅಂದರೆ ಅಂಥ ದೊಡ್ಡ ಬೆಲೆ ಏನಲ್ಲ, ಬಹಳ ಒಂದು ಚಿಕ್ಕ ಅಮೌಂಟಿಗೆ ಮೊತ್ತಕ್ಕೆ ಐ ಜಸ್ಟ್ ಗಾಟ್ ಇಟ್ ಅಟ್ ಅ ನಾಮಿನಲ್ ಕಾಸ್ಟ್ ಮೀನ್ಸ್ ವೆರಿ ಲಿಟಲ್ ಕಾಸ್ಟ್ ಆರ್ ಅ ಪ್ರೈಸ್ ಅಂತ ಹೇಳಿ. ಸೊ ನಾಮಿನಲ್ ಮೀನ್ಸ್ ವೆರಿ ಸ್ಮಾಲ್.
ಆಯಿತಾ. ನಾವು ಟೈಡಿ ಅಂತ ಹೇಳಿದ್ರೆ ವಿಚ್ ಈಸ್ ದ ರೈಟ್ ಆಪ್ಷನ್. ಬೀಯಿಂಗ್ ಆರ್ಡರ್ಲಿ ಈಸ್ ದ ರೈಟ್ ಆಪ್ಷನ್. ಆರ್ಡರ್ಲಿ ಅಂದರೆ ವ್ಯವಸ್ಥಿತವಾಗಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅ ಟೈಡಿ ವರ್ಕ್. ಶಿ ಈಸ್ ಅ ಟೈಡಿ ಪರ್ಸನ್. ಶಿ ಕೀಪ್ಸ್ ಹರ್ ರೂಮ್ ವೆರಿ ನೀಟ್. ಓಕೆ, ಹರ್ ವರ್ಕ್ ಈಸ್ ಆಲ್ವೇಸ್ ಟೈಡಿ ಅಂತ ಹೇಳಿದಾಗ ಏನೇ ಕೊಟ್ಟರು ನೀಟಾಗಿ ಕ್ಲೀನಾಗಿ ಮಾಡ್ತಾರೆ ಅಂತ ಅಂದಾಗ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಟೈಡಿ. ಓಕೆ, ಬೀಯಿಂಗ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಸೊ ದ ನೆಕ್ಸ್ಟ್ ಒನ್, ಇಲ್ಲಿ instead of an individual word we are having it in a sentence. Now many celebrities encourage young children to aspire for greatness. ಅಂದರೆ ತುಂಬ ಒಂದು ದೊಡ್ಡ ಎಸ್ಟಾಬ್ಲಿಷ್ಡ್ ಪೀಪಲ್, ಒನ್ ಹೂ ಹ್ಯಾವ್ ಅಚೀವ್ಡ್ ಇನ್ ಲೈಫ್, ದೇ ಆರ್ ಕಾಲ್ಡ್ ಆಸ್ ಸೆಲೆಬ್ರಿಟೀಸ್. ಸೆಲೆಬ್ಸ್ ಅಂತ ಅಂದರೆ ಏನು? ದೋಸ್ ಪೀಪಲ್ ಹೂ ಹ್ಯಾವ್ ಡನ್ ಸಮಥಿಂಗ್ ಇನ್ ಪಬ್ಲಿಕ್ ಲೈಫ್, ಆಲ್ ರೈಟ್, ಆ್ಯಂಡ್ ದೇರ್ ಫೋರ್ ದೇ ಹ್ಯಾವ್ ಬಿಕಮ್ ವೆರಿ ರೆಕಗ್ನೈಸ್ಡ್ ಆಗಿರೋದ್ರಿಂದ ದೇ ಆರ್ ಕಾಲ್ಡ್ ಆಸ್ ಸೆಲೆಬ್ರಿಟೀಸ್. ದೇ ಎನ್ಕರೇಜ್. ಸೊ ಎನ್ಕರೇಜ್ ಅಂತ ಅಂದರೆ ಏನು? ದೇ ಮೋಟಿವೇಟ್, ದೇ ಸ್ಟಿಮ್ಯುಲೇಟ್, ಓಕೆ, they boost. That is called as to encourage. To aspire for, aspire ಅಂತ ಅಂದ್ರೇನು? To desire, to yearn ಅಂದರೆ ಬಯಸೋದು. ದಟ್ ಈಸ್ ಕಾಲ್ಡ್ ಆಸ್ ಆಸ್ಪೈರ್ ಫಾರ್ ಗ್ರೇಟ್ನೆಸ್. ಓಕೆ, ಈಗ ಯಾವುದಾದ್ರು ಆಪ್ಷನ್ಸ್ ಇದೆ? ಡಾಂಟ್ ಅಂತ ಅಂದ್ರೇನು? ಸಮಥಿಂಗ್ ವಿಚ್ ಮೇಕ್ಸ್ ದಿ ಅದರ್ ಪೀಪಲ್ ಟಿಮಿಡ್ ಆರ್ ಸ್ಕೇರ್ಡ್ ಅಂತ ಹೇಳಿ. ಅಂದ್ರೇನು? ಇನ್ನೊಬ್ಬರಲ್ಲಿ ಒಂದು ಭಯನ ಹುಟ್ಟಿಸುವಂಥದ್ದು, ಅಂದ್ರೇನು? ಇಂಟಿಮಿಡ್ ಮಾಡೋ ಅಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಅ ಡೇರಿಂಗ್, ರಿಸ್ಕ್ ಟೇಕಿಂಗ್, ಡಾಂಟಿಂಗ್ ಟಾಸ್ಕ್ ಅಂತ ಹೇಳ್ತೇವೆ. ಡಾಂಟಿಂಗ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ವೇರ್ ದೆರ್ ಈಸ್ ಸಮ್ ರಿಸ್ಕ್, ಆಲ್ ರೈಟ್. ಸಮಥಿಂಗ್ ವಿಚ್ ಇಂಟಿಮಿಡೇಟ್ಸ್ ಅದರ್ಸ್. ಇಂಟಿಮಿಡೇಟ್ ಅಂತ ಅಂದರೆ ಇನ್ನೊಬ್ಬರಲ್ಲಿ ಒಂದು ಸ್ವಲ್ಪ ಭಯನ ಹುಟ್ಟಿಸೋವಂಥದ್ದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಡಾಂಟಿಂಗ್ ಅಂತ. ಸ್ಟಿಮ್ಯುಲೇಟ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಒಂಥರ ಸಪ್ಪೆಯಾಗಿರುತ್ತೆ, ಟು ಮೋಟಿವೇಟ್ ದೆಮ್, ಟು ಇಗ್ನೈಟ್ ದೆಮ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಟಿಮ್ಯುಲೇಟ್ ಅಂದರೆ ಪ್ರೇರೇಪಿಸುವಂಥದ್ದು. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಮೋಟಿವೇಟ್, ಇಗ್ನೈಟ್, ಎಟ್ಸೆಟ್ರಾ. ದೆನ್ ಅಂಡರ್ಮೈನ್. ಅಂಡರ್ಮೈನ್ ಅಂತ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆ ಒಂದು ಸ್ವಲ್ಪ ಆಸ್ ಇಫ್ ದೇ ಆರ್ ನಥಿಂಗ್ ಅನ್ನೋ ರೀತಿಯಲ್ಲಿ ಬಹಳ ಅಂಡರ್ ರೇಟಿಂಗ್ ಕೊಡುವಂಥದ್ದು. ಅಂಥ ದೊಡ್ಡ ವ್ಯಕ್ತಿ ಏನಲ್ಲ ಅಂತ ಹೇಳಿ ಅವರನ್ನು ಒಂದು ಸ್ವಲ್ಪ ಕೆಳಗಿಟ್ಟು ಮಾತಾಡ್ತೀವಲ್ಲ, ವಿ ಸ್ಪೀಕ್ ಇನ್ ಸಮ್ ಲೋ ಟರ್ಮ್ಸ್ ಅಬೌಟ್ ಅ ಪರ್ಸನ್ ಆರ್ ಅ ಥಿಂಗ್ ಅಂತ ಹೇಳಿದಾಗ ಅದಕ್ಕೆ ಅಂದರೆ ದಟ್ ಮೀನ್ಸ್ ವಿ ಆರ್ ಅಂಡರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ಅ ಪರ್ಸನ್ ಆರ್ ಆಫ್ ಅ ಥಿಂಗ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಬೆಲೆ ಕೊಡದೆ ಒಂದು ಸ್ವಲ್ಪ ಅದನ್ನು ತಾತ್ಸಾರವಾಗಿ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅಂಡರ್ಮೈನಿಂಗ್. ದಟ್ ಮೀನ್ಸ್ ಟು speak low about something, all right, or somebody. And last one, abate. Abate ಅಂತ ಹೇಳಿದ್ರೆ ಏನು? ಕಡಿಮೆ ಮಾಡಿಸೋವಂಥದ್ದು. ಸೊ ಟು ಅಬೇಟ್ ಅಂತ ಹೇಳಿದ್ರೆ ಟು ರೆಡ್ಯೂಸ್. ಫಾರ್ ಎಕ್ಸಾಂಪಲ್, ದ ರೈನ್ಸ್ ಆರ್ ಪೋರಿಂಗ್ ಅನ್ಅಬೇಟೆಡ್ಲಿ ಅಂತ ಹೇಳಿದ್ರೆ ಕಡಿಮೆನೇ ಆಗದೆ ಜೋರಾಗಿ ಬೀಳ್ತಾನೆ ಇದೆ. ಸೊ ಅಬೇಟ್ ಅಂತ ಹೇಳಿದ್ರೆ ಟು ರೆಡ್ಯೂಸ್, ಪರ್ಟಿಕ್ಯುಲರ್ಲಿ ಅದೇ ಟು ಅಂದರೆ ಟು ರೆಡ್ಯೂಸ್ ದ ಇಂಟೆನ್ಸಿಟಿ ಅಂತ ಅಂದ್ರೇನು? ಆ ಇಂಟೆನ್ಸಿಟಿಯನ್ನು ಲೆಸ್ ಮಾಡುವಂಥದ್ದು. ಸೊ ಟು ಮೇಕ್ ಇಟ್ ಲೋ. ಸೊ ಟು ರೆಡ್ಯೂಸ್ ದ ಇಂಟೆನ್ಸಿಟಿ, ಲೋ ಇಂಟೆನ್ಸಿಟಿ, ಅಬೇಟ್ ಅಂತ ನಾವು ಹೇಳ್ತೇವೆ. ನಾವು ಎನ್ಕರೇಜ್ಗೆ ಮೀನಿಂಗ್ ಯಾವುದು ಬರುತ್ತೆ ಇಲ್ಲಿ? ಸ್ಟಿಮ್ಯುಲೇಟ್ ಈಸ್ ದ ರೈಟ್ ವರ್ಡ್. ಸೊ ಸಿ ಇಫ್ ಯು ಹ್ಯಾವ್ ಮಾರ್ಕ್ಡ್ ದಿಸ್ ಪರ್ಟಿಕ್ಯುಲರ್ ಮೀನಿಂಗ್. ನೆಕ್ಸ್ಟ್ ಒನ್, ಎಂಫ್ಯಾಟಿಕ್. ಎಂಫ್ಯಾಟಿಕ್ ಅಂತ ಹೇಳಿದ್ರೆ ಬಹಳ ಸ್ಟ್ರಾಂಗ್ ಆಗಿ ಹೇಳುವಂಥದ್ದು, ಇದನ್ನು ಸ್ಟ್ರೆಸ್ ಮಾಡಿ ಹೇಳುವಂಥದ್ದು, ಎಂಫಸೈಸ್ ಮಾಡಿ ಹೇಳೋದು, ಇದೇ ಬರುತ್ತೆ, ಇದೇ ಕರೆಕ್ಟ್ ಅಂತ ನಾವು ಯಾವಾಗ ಒಂದು ದೃಢತೆಯಿಂದ ಹೇಳ್ತೀವಲ್ಲ, ಬೀಯಿಂಗ್ ವೆರಿ ಫೋರ್ಸ್ಫುಲ್, ಬೀಯಿಂಗ್ ವೆರಿ ರೆಗರಸ್, ದಟ್ ಮೀನ್ಸ್ ಬೀಯಿಂಗ್ ವೆರಿ ವಿಗರಸ್, ಐ ಆಮ್ ಸಾರಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಂಫ್ಯಾಟಿಕ್. ಓಕೆ, ಸೊ ಎಂಫ್ಯಾಟಿಕ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ಫೋರ್ಸ್ಫುಲ್, strong, etc., vigorous, etc. Now let us see the meaning. Vigorous anta helidre strong. ಓಕೆ, ದೆನ್ ರಿಸ್ಟ್ರೈನ್ಡ್ ಅಂತ ಹೇಳಿದ್ರೆ ಕಂಟ್ರೋಲ್ಡ್, ಬಹಳ ಇತಿಮಿತಿಯಲ್ಲಿ ಮಾಡ್ತಾ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ರಿಸ್ಟ್ರೈನ್ಡ್. ಲಿಮಿಟೆಡ್ ಆಗಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ರಿಸ್ಟ್ರೈನ್ಡ್. ಓಕೆ, ಹೆಸಿಟೆಂಟ್ ಅಂತ ಹೇಳಿದ್ರೇನು? ಬಹಳ ಹೆಸಿಟೆಂಟ್ ಅಂದರೆ ಬಹಳ ಸಂಕೋಚದಿಂದ ಮೂವ್ ಆಗುವಂಥದ್ದು, ಸ್ವಲ್ಪ ಶೈ ಆಗಿರುವಂಥದ್ದು, ಆಲೋಚನೆ ಮಾಡಿ ಟೇಕಿಂಗ್ ಒನ್ ಸ್ಟೆಪ್ ಬೈ ಥಿಂಕಿಂಗ್ ಟೂ ಮಚ್, ದಟ್ ಈಸ್ ಕಾಲ್ಡ್ ಆ್ಯಸ್ ಹೆಸಿಟೇಷನ್.
ದೆನ್ ಮಾಡರೇಟ್ ಅಂತ ಹೇಳಿದ್ರೆ ಸಮಥಿಂಗ್ ಆಫ್ ದ ಮಿಡಲ್ ಗ್ರೌಂಡ್ ಅಥವಾ ಮೀಡಿಯಮ್ ರೇಂಜಲ್ಲಿ ಇರುವಂಥದ್ದನ್ನು ವಿ ಕಾಲ್ ಆ್ಯಸ್ ಮಾಡರೇಟ್. ನಾವು ಎಂಫ್ಯಾಟಿಕ್, ಸೊ ಫಾರ್ ಎಕ್ಸಾಂಪಲ್ ಹೀ ಕ್ಲೇಮ್ಡ್ ಇಟ್ ಇನ್ ಅ ವೆರಿ ಎಂಫ್ಯಾಟಿಕ್ ಮ್ಯಾನರ್, ಇದು ಕರೆಕ್ಟ್ ಅಂತ ಹೇಳಿ, ದಿಸ್ ಆನ್ಸರ್ ಆಫ್ ಮೈಂಡ್ ಈಸ್ ವೆರಿ ಕರೆಕ್ಟ್ ಅಂತ ಹಿ ಟೋಲ್ಡ್ ಇಟ್ ಎಂಫ್ಯಾಟಿಕಲಿ ಅಂತ ಹೇಳಿದ್ರೇನು, ನಾ ಖಂಡಿತ ಅದೇ ಅಂತ ಹೇಳಿ ಅಷ್ಟು ಸ್ಟ್ರಾಂಗ್ ಆಗಿ ಎಂಫಸೈಸ್ ಮಾಡಿ ಹೇಳುವಾಗ that is called as being very emphatic. So emphatic means vigorous, very strong, very powerful. Okay, strong, powerful, that is called as emphatic. Then emphasize, emphatic bere bere, emphasize andre stressing, so emphatic strong. Then next one, disrupt. ಈಗ ರಪ್ಟ್ ಅಂತ ಹೇಳಿದ್ರೆ ರಪ್ಚರ್ ಅಂತ ಹೇಳ್ತೀವಿ, ಅಂದರೆ ಸಮಥಿಂಗ್, ಅಂದರೆ ನೋಡಿ ಅಲ್ಲಿ ಡಿಸ್ರಪ್ಟ್ ಅಂತ ಹೇಳಿದ್ರೆ ವೇರ್ ದೆರ್ ಈಸ್ ಸಮ್ ಟೈಪ್ ಆಫ್ ಸ್ಪ್ಲಿಟ್, ವೇರ್ ದೆರ್ ಈಸ್ ಸಮ್ ಟೈಪ್ ಆಫ್ ಬ್ರೇಕ್ ಇನ್ ಬಿಟ್ವೀನ್. ಓಕೆ, ಏನೋ ಒಂಥರ ಇಂಟರ್ಫೆರೆನ್ಸ್ ಇರೋವಂಥದ್ದು, ಏನೋ ಒಂಥರ ಅಲ್ಲಿ ಡಿಸ್ಟರ್ಬೆನ್ಸ್ ಇರೋವಂಥದ್ದು. ಸೊ ಮಧ್ಯದಲ್ಲಿ ಬಂದು ಏನಾದರೂ ಒಂದು ಅದನ್ನು ಬ್ರೇಕ್ ಮಾಡಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಡಿಸ್ರಪ್ಷನ್. ಆಲ್ ರೈಟ್, ಸೊ ಡಿಸ್ರಪ್ಷನ್ ಅಂತ ಅಂದರೆ ಅಲ್ಲಿ ಸಮಥಿಂಗ್ ಲೈಕ್ ಆ್ಯನ್ ಇಂಟರಪ್ಷನ್, ಇಂಟರ್ಫೆರೆನ್ಸ್, ಬ್ರೇಕಿಂಗ್ ಎಟ್ಸೆಟ್ರಾ. ಓಕೆ, ಡಿಸ್ರಪ್ಟ್ ಅಥವಾ ಟು ಬ್ರೇಕ್ ಅಂದರೆ ಒಂದು ಮಧ್ಯದಲ್ಲಿ ಏನಾದರೂ ಬಂದು ತೊಂದರೆ ಮಾಡೋವಂಥದ್ದು. ಸೊ ಒನ್ ಈಸ್ ಟು ಬ್ರೇಕ್ ಇನ್ ಬಿಟ್ವೀನ್. ಬಿಲ್ಡ್ ಅಂತಂದರೆ ಕಟ್ಟೋದು, ಡಿಸ್ಟ್ರಿಬ್ಯೂಟ್ ಅಂತ ಅಂದರೆ ಟು ಗಿವ್. ಓಕೆ, ಟು ಅಂದರೆ ಹಂಚುವಂಥದ್ದು, ಟು ಸ್ಪ್ರೆಡ್. ಆ್ಯಂಡ್ ದೆನ್ ಟು ಟೆಂಪರ್. ಸೊ ಟೆಂಪರ್ ಅಂತ ಹೇಳಿದ್ರೆ ದಟ್ ಈಸ್ ಆ್ಯನ್ ಎಮೋಷನ್. ಸೊ ಟೆಂಪರ್ ಮೀನ್ಸ್ ಅ ಮೂಡ್ ಆರ್ ಆ್ಯನ್ ಎಮೋಷನ್. ಸೊ ಇಲ್ಲಿ ಇಟ್ಸ್ ಅನ್ ಎಮೋಷನ್ ಆರ್ ಅ ಸ್ಟೇಟ್ ಆಫ್ ಮೈಂಡ್. ದಟ್ ಈಸ್ ಕಾಲ್ಡ್ ಆಸ್ ಟೆಂಪರ್, ಟೆಂಪರ್ಮೆಂಟ್ ಎಟ್ಸೆಟ್ರಾ. ಸೊ ಡಿಸ್ರಪ್ಟ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಟು ಬ್ರೇಕ್. ಆಲ್ ರೈಟ್, ಸೊ ಡಿಸ್ರಪ್ಟ್ ಮೀನ್ ಅದೇನಾದರೂ ಒಂದು ಮಾಡಿ ಅಲ್ಲಿ ಇಂಟರ್ಫಿಯರ್ ಆಗಿ ಸ್ಪ್ಲಿಟ್ ಮಾಡೋವಂಥದ್ದು, ಬೇರೆ ಬೇರೆ ಮಾಡೋವಂಥದ್ದು, ಅದನ್ನು ಒಂಥರ ಡಿವೈಡ್ ಮಾಡೋವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಟು ಡಿಸ್ರಪ್ಟ್. ಓಕೆ, ಟು ಡಿಸ್ರಪ್ಟ್ ಕಾನ್ವರ್ಸೇಷನ್ ಇರ್ಬೋದು, ಒಂದು ಮಾತಾಡ್ತಾ ಇದ್ರೆ ಯಾರಾದರೂ ಬಂದು ಅದನ್ನು ಕಾನ್ವರ್ಸೇಷನ್ನ ಇಂಟ್ರಪ್ಟ್ ಮಾಡೋವಂಥದ್ದು, ಅಥವಾ ಇಬ್ಬರ ಮಧ್ಯೆ ಏನಾದರೂ ಒಂದು ಡಿಸ್ಟರ್ಬೆನ್ಸನ್ನು ತಂದು ಡಿಸ್ರಪ್ಟ್ ಮಾಡೋವಂಥದ್ದು, ಬ್ರೇಕ್ ಮಾಡೋವಂಥದ್ದು, ಟು ಬ್ರೇಕ್ ಅ ರಿಲೇಷನ್ಶಿಪ್, to disrupt a relationship. Okay, so that is called as to disrupt. So the next one is corpulent. Corpulent ಅಂತ ಅಂದ್ರೇನು? ಸಮಥಿಂಗ್ ವಿಚ್ ಈಸ್ ಫಿಲ್ಡ್, ಸಮಥಿಂಗ್ ವಿಚ್ ಈಸ್ ರೌಂಡ್. ಓಕೆ, ಫಿಲ್ಡ್ ಆಗಿರುವಂಥದ್ದು, ಫ್ಯಾಟ್ ಆಗಿರುವಂಥದ್ದು, ರೌಂಡ್ ಆಗಿರುವಂಥದ್ದು, ದಪ್ಪವಾಗಿ, ದಟ್ ಮೀನ್ಸ್ ಪುಷ್ಟವಾಗಿರೋದು, ದಟ್ ಈಸ್ ಕಾಲ್ಡ್ ಆಸ್ ಕಾರ್ಪ್ಯುಲೆನ್ಸ್. ಈಗ ಲೀನ್ ಅಂತ ಹೇಳಿದ್ರೆ ಥಿನ್, ಸ್ಲಿಮ್ ಎಟ್ಸೆಟ್ರಾ. ಲೀನ್, ಹಂಗ್ರಿ ಅಂತ ಹೇಳಿ. ಗಾಂಟ್ ಅಂತ ಹೇಳಿದ್ರೆ ಅದು ಸಹ ಬೀಯಿಂಗ್ ವೆರಿ ವೆರಿ ಥಿನ್, ದಟ್ ಈಸ್ ಕಾಲ್ಡ್ ಆಸ್ ವೆರಿ ಥಿನ್ ಈಸ್ ಕಾಲ್ಡ್ ಆಸ್ ಟು ಬಿ ಗಾಂಟ್ ಅಂತ ಹೇಳಿ. ಎಮ್ಯಾಸಿಯೇಟೆಡ್ ಅಂತ ಅಂದ್ರೇನು? ಬಹಳ ಸ್ಕಿನ್ನಿ ಬೋನಿ. ಸ್ಕಿನ್ನಿ ಬೋನಿ ಅಂತ ಹೇಳಿದ್ರೆ ಮೂಳೆಗಳು ಮಾತ್ರ ಕಾಣಿಸ್ತಾ ಇರುವಂತಹ ಒಂದು ಬಾಡಿ. ಓಕೆ, ಲುಕಿಂಗ್ ಆಲ್ಮೋಸ್ಟ್ ಲೈಕ್ ಅ ಸ್ಕೆಲಿಟನ್, ದಟ್ ಈಸ್ ಕಾಲ್ಡ್ ಆಸ್ ಎಮ್ಯಾಸಿಯೇಟೆಡ್. ಅಲ್ಲಿ ಏನು ಅಲ್ಲಿ ಮಾಂಸನೇ ಇಲ್ಲ, ಬರೀ ಮೂಳೆಗಳೇ ಕಾಣಿಸ್ತಾ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಎಮ್ಯಾಸಿಯೇಟೆಡ್. ಮೀನ್ಸ್ ವೇರ್ ದೆರ್ ಈಸ್ ನೋ ಫ್ಲೆಶ್ ಅಟ್ ಆಲ್, ಓನ್ಲಿ ದ ಸ್ಕಿನ್ ಆ್ಯಂಡ್ ದ ಬೋನ್ಸ್ ಆರ್ ವಿಸಿಬಲ್, ದಟ್ ಈಸ್ ಕಾಲ್ಡ್ ಆಸ್ ಎಮ್ಯಾಸಿಯೇಟೆಡ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಒಬೀಸ್. ಒಬೀಸ್ ಅಂತ ಹೇಳಿದ್ರೆ ಫ್ಯಾಟ್. ಓಕೆ, somebody who is very stout. Okay, so that is called as obese, obesity, fatness. Now corpulent anta helidaga obese is the right answer. Obese means fat. Now the next one is brief. Brief anta ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ನಾಟ್ ಲೆಂಗ್ದಿ, ಅಂದರೆ ಏನು ಚಿಕ್ಕದಾಗಿ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಬ್ರೀಫ್. ಆಲ್ ರೈಟ್, ನಾವು ವಿಚ್ ಇಸ್ ನಾಟ್ ವೆರಿ, ಅದು ಕಾನ್ವರ್ಸೇಷನ್ ಇರ್ಬೋದು ಅಥವಾ ಸೈಜ್ ಇರ್ಬೋದು. ಸೊ ಆಲ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬ್ರೀಫ್ ಅಂತ ಹೇಳಿದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಬ್ರೀಫ್. ಓಕೆ, ನಾವು ಲಿಮಿಟೆಡ್, ದೇರ್ ಈಸ್ ಒನ್ ಆಪ್ಷನ್, ಸ್ಮಾಲ್ ಈಸ್ ಒನ್ ಆಪ್ಷನ್, ಲಿಟಲ್ ಆ್ಯಂಡ್ ಶಾರ್ಟ್ ಅಂತ ಇದೆ. ಈಗ ಲಿಮಿಟೆಡ್ ಅಂತ ಹೇಳಿದ್ರೆ ಕಡಿಮೆ, ಲೆಸ್ ಅಂತ ಅಂದರೆ ಯಾವುದು ವೆನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಎಕ್ಸ್ಟ್ರೀಮ್ಸ್, ಎಕ್ಸೆಸ್ ಆಗಿ ಹೋಗದೇ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಲಿಮಿಟೆಡ್. ಸ್ಮಾಲ್, ಈಗ ಡಿಫ್ರೆನ್ಸ್ ಏನು? ಫಾರ್ ಎಕ್ಸಾಂಪಲ್ ಸ್ಮಾಲ್, ಶಾರ್ಟ್ ಆ್ಯಂಡ್ ಲಿಟಲ್.
ಈಗ ವಾಟ್ ಈಸ್ ದ ಡಿಫ್ರೆನ್ಸ್ ಎಲ್ಲನೂ ಒಂದು ಸ್ವಲ್ಪ ಇದರಲ್ಲಿ ಚಿಕ್ಕದು ಅನ್ನೋ ಅರ್ಥದಲ್ಲೇ ಬರುತ್ತೆ. ಸ್ಮಾಲ್ ಅಂತ ಹೇಳಿದಾಗ ದಿಸ್ ರೆಫರ್ಸ್ ಟು ಸೈಜ್. ಓಕೆ, ಶಾರ್ಟ್ ಅಂತ ಹೇಳಿದಾಗ ದಿಸ್ ರೆಫರ್ಸ್ ಟು ಹೈಟ್. ಓಕೆ, ಲಿಟಲ್ ಅಂತ ಅಂದಾಗ ದಿಸ್ ರೆಫರ್ಸ್ ಟು ಅಮೌಂಟ್ ಅಂತಂದ್ರೇನು, ಸ್ಮಾಲ್ ಸೈಜ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೀ ಈಸ್ ಅ ಸ್ಮಾಲ್ ಬಾಯ್, ಶಿ ಈಸ್ ಅ ಸ್ಮಾಲ್ ಗರ್ಲ್ ಅಂತ ಹೇಳಿದಾಗ ಇನ್ನು ಚಿಕ್ಕ ಹುಡುಗಿ ಅಂತ ನಾವು ಹೇಳ್ತೀವಿ ಯಾವುದರಲ್ಲಿ, ಹೈಟಲ್ಲಿ. ಬಟ್ ವೆನ್ ಯು ಸೇ ಶಾರ್ಟ್ ಅಂತ ಹೇಳಿದ್ರೆ ಹೀ ಈಸ್ ಅ ಶಾರ್ಟ್ ಬಾಯ್ ಅಂತ ಹೇಳಿದಾಗ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಹೀ ಈಸ್ ಅ ಸ್ಮಾಲ್ ಬಾಯ್, ಚಿಕ್ಕ ಹುಡುಗ ಅಂತ ಹೇಳ್ತಾ ಇಲ್ಲ. ಶಾರ್ಟ್ ಬಾಯ್ ಅಂತ ಹೇಳಿದ್ರೆ ಹೈಟಲ್ಲಿ ಇನ್ನೂ ಗಿಡ್ಡವಾಗಿ ಇದ್ದಾನೆ. ಸೊ ಶಾರ್ಟ್ ಬಾಯ್, ಟಾಲ್ ಬಾಯ್. ಸೊ ಶಾರ್ಟ್ ಅಂತ ಹೇಳಿದಾಗ ಹೈಟ್, ಸ್ಮಾಲ್ ಅಂತ ಅಂದಾಗ ಸೈಜ್. ಓಕೆ, ಆ್ಯಂಡ್ ದೆನ್ ಲಿಟಲ್ ಅಂತ ಅಂದಾಗ ಎಷ್ಟು, ಇಷ್ಟ ಅನ್ನೋವಾಗ ದಟ್ ಈಸ್ ದಿ ಅಮೌಂಟ್ ಆಫ್ ಸಮಥಿಂಗ್. ಸೊ ಅಮೌಂಟ್ ಐ ಹ್ಯಾವ್ ಜಸ್ಟ್ ಅಂದರೆ ಇದನ್ನು ಸಹ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಯು ಕ್ಯಾನ್ ಯೂಸ್ ಇಟ್ ವಿತ್ ಡಿಫ್ರೆಂಟ್ ಮೀನಿಂಗ್ಸ್ ದೇರ್. ಆಲ್ ರೈಟ್, ಐ ಹ್ಯಾವ್ ವೆರಿ ಸ್ಮಾಲ್ ಅಮೌಂಟ್ ಅಂತ ಹೇಳಿದಾಗ ಬಹಳ ಸ್ವಲ್ಪನೇ ನನ್ನ ಹತ್ರ ಇದೆ ಅಂತ ಹೇಳ್ಬಹುದು. ಐ ಹ್ಯಾವ್ ಅ ಲಿಟಲ್ ಅಮೌಂಟ್ ಅಂತ ಹೇಳೋದಕ್ಕಿಂತ ಹ್ಯಾವ್ ಸಮ್ ಜಸ್ಟ್ ಅ ಸ್ಮಾಲ್ ಮನಿ ಅಂತ ನಾವು ಹೇಳ್ತೀವಿ. ಆದರೆ ಲಿಟಲ್ ಅಂತ ಹೇಳಿದಾಗ ಒಂದು ಎಣಿಸಕ್ಕೆ ಆಗದೆ ಇರೋವಂಥದ್ದು. ಲಿಟಲ್ ಅಂತ ಹೇಳಿದ್ರೆ ಒಂದಿಷ್ಟು, ಗಿವ್ ಮಿ ಅ ಲಿಟಲ್ ದ ರೈಸ್ ಅಂತ ಹೇಳಿದಾಗ ಗಿವ್ ಮಿ ಸಮ್ ಫುಡ್ ಅಂತ ಹೇಳಿದಾಗ ಅದು ಕ್ವಾಂಟಿಟಿನ ತೋರಿಸುತ್ತೆ, ಅಮೌಂಟನ್ನು ತೋರಿಸುತ್ತೆ. ಆಲ್ ರೈಟ್, ಸೊ ದೀಸ್ ಆರ್ ದ ಡಿಫರೆನ್ಸಸ್ ಹಿಯರ್. ಸೊ ಬ್ರೀಫ್ ಅಂತ ಹೇಳಿದ್ರೆ ವೆದರ್ ಇಟ್ ಈಸ್ ಲಿಮಿಟೆಡ್ ಆರ್ ಸ್ಮಾಲ್ ಆರ್ ಲಿಟಲ್ ಆರ್ ಶಾರ್ಟ್ ಅಂತ ಹೇಳಿದಾಗ ಇಟ್ ಈಸ್ ಬ್ರೀಫ್ ಅಂತ ಹೇಳಿದ್ರೆ ಇಟ್ ಈಸ್ ಶಾರ್ಟ್. ಓಕೆ, ಸೊ ರೈಟ್ ಸಮಥಿಂಗ್ ಇನ್ ಬ್ರೀಫ್ ಅಂತ ಹೇಳಿದ್ರೆ ಚಿಕ್ಕದಾಗಿ ಬರೀರಿ, ಶಾರ್ಟ್ ಆಗಿ ಬರೀರಿ ಅಂತ ಅರ್ಥ. ಸೊ ಬ್ರೀಫ್ ಮೀನ್ಸ್ ಶಾರ್ಟ್. Now, embezzle, the meaning of it ಏನು ಬರುತ್ತೆ? embezzle ಅಂತ ಹೇಳಿದ್ರೆ ಇಲ್ಲಿ somewhere where the amount or some fund is being misused ಅಥವಾ not correctly or appropriately used ಅಂತ ಹೇಳಿ. ಸೊ embezzle ಅಂತ ಅಂದರೆ to use a fund, particularly funds, financial funds in a wrong way. All right, so in a wrong way is called as embezzle ಅಂತ ಹೇಳಿ. ಸೊ ಮಿಸ್ಅಪ್ರೋಪ್ರಿಯೇಟ್ ಅಂತ ಅಂದ್ರೆ ಏನು? ಮಿಸ್ಅಪ್ರೋಪ್ರಿಯೇಟ್ ಮೀನ್ಸ್ ಟು ಮಿಸ್ಯೂಸ್. ಓಕೆ, ರೆಮ್ಯೂನರೇಟ್ ಅಂತ ಹೇಳಿದ್ರೆ ಇಫ್ ವಿ ಆರ್ ಟೇಕಿಂಗ್ ಸಂಬಡೀಸ್ ವರ್ಕ್ ಅಂತ ಹೇಳಿದಾಗ ಯಾರ್ದಾದ್ರೂ ನಮಗೆ ಸಹಾಯ ಮಾಡ್ತಿದ್ದಾರೆ, ಒಬ್ಬರದು ನಾವು ಸರ್ವಿಸ್ ತಗೊಳ್ತಾ ಇದ್ದೀವಿ ಅಂತಂದಾಗ ವಿ ಪೇ ಫಾರ್ ದೆಮ್. ವೆನ್ ವಿ ಪೇ ಫಾರ್ ದ ಸರ್ವಿಸ್ ಗಿವನ್ ಬೈ ಸಮ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ರೆಮ್ಯೂನರೇಷನ್. ದಟ್ ಮೀನ್ಸ್ ಅ ಪೇಮೆಂಟ್ ಫಾರ್ ಅ ಸರ್ವಿಸ್ is called remuneration. Clear anta ಹೇಳಿದ್ರೆ that something which is completely, which is simple and straight, where there is no confusion. Clear in meaning anta andre no confusion there, no ambiguity there. Okay, then ಬ್ಯಾಲೆನ್ಸ್ ಅಂತ ಹೇಳಿದ್ರೆ ವೇರ್ ದೇರ್ ಇಸ್ ಸಮ್ ಟೈಪ್, ದೇರ್ ಆರ್ ನೋ ಎಕ್ಸ್ಟ್ರೀಮ್ಸ್ ಆ್ಯಂಡ್ ಇಟ್ ಈಸ್ ಸಮ್ವೇರ್ ಇನ್ ಅ ಸ್ಟೇಬಲ್ ಪೊಸಿಷನ್, ಬ್ಯಾಲೆನ್ಸ್ಡ್ ಪೊಸಿಷನ್. ಬ್ಯಾಲೆನ್ಸ್ ಮೀನ್ಸ್ ಈಕ್ವಲಿಬ್ರಿಯಮ್. ಸೊ ಈಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ವೇರ್ ಇಟ್ ಇಸ್ ನಾಟ್ ಟೇಕಿಂಗ್ ಎನಿ ಸೈಡ್, ಈ ಕಡೆ ಆ ಕಡೆ ಇಲ್ಲದೆ ಇಟ್ಸ್ ಇನ್ ಅ ಸ್ಟೇಬಲ್ ಪೊಸಿಷನ್. ನಾವು ಎಂಬೆಝಲ್ ಅಂತ ಹೇಳಿದ್ರೆ ಇಟ್ ಈಸ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್, ದಟ್ ಮೀನ್ಸ್ ಮಿಸ್ಯೂಸ್ ಆಫ್ ಫಂಡ್. ಸೊ ದಟ್ ಮೀನ್ಸ್ ದಿಸ್ ಈಸ್ ದಿ ರೈಟ್ ಆಪ್ಷನ್. Embezzle means the wrong usage of any funds for some negative purposes. That is called as embezzle. Then the next one, vent, V-E-N-T. So please remember, idu W-E-N-T, vent alla. This is V-E-N-T. For example, you are angry on someone. So if you are angry on someone andre I want to vent out my anger anta ನಾವು ಹೇಳ್ತೀವಿ. Venting out the anger ಅಂತಂದ್ರೆ to show that anger, to express that anger. ಅದು ಒಳಗಡೆ ಅದು ಕುದಿತಾ ಇದೆ, ದಟ್ ಆ್ಯಂಗರ್ ಆ್ಯಂಡ್ ಫ್ರಸ್ಟ್ರೇಷನ್. ಸೊ ಐ ವಾಂಟ್ ಟು ಗಿವ್ ಅನ್ ಔಟ್ಲೆಟ್ ಟು ದ್ಯಾಟ್ ಅಂತ ಹೇಳಿದ್ರೆ ಐ ವಾಂಟ್ ಟು ವೆಂಟ್ ಔಟ್ ದಟ್ ಆ್ಯಂಗರ್ ಅಂತಂದರೆ ಟು ಎಕ್ಸ್ಪ್ರೆಸ್ ಇಟ್ ಅಂತ ಹೇಳಿ, ಟು ಲೀವ್ ಇಟ್ ಔಟ್ ಅಂತ ಅರ್ಥ. ಅದು ಟು ವೆಂಟ್ ಔಟ್ ಅಂತ ಅಂದರೆ ಒಂದು ಓಪನಿಂಗ್, ದಟ್ ಮೀನ್ಸ್ ಆನ್ ಔಟ್ಲೆಟ್.
ಔಟ್ಲೆಟ್. ದೆನ್ ಸ್ಟಾರ್ಜ್ ಅಂತ ಹೇಳಿದ್ರೆ ಟು ಸ್ಟಫ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ಏನಾದರೂ ಒಂದು ಇದರಲ್ಲಿ ವಸ್ತುನೋ ಅಥವಾ ಒಬ್ಬ ವ್ಯಕ್ತಿಗೋ ಹೆಚ್ಚು ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ತಿನ್ನು ಅಂತ ಫೋರ್ಸ್ ಮಾಡಿ ಅದನ್ನು ಸ್ಟಫ್ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಟು ಸ್ಟಾರ್ಜ್. ಅಂದರೆ ತುರುಕೋದು, ಬಾಯಲ್ಲಿ ತುರುಕೋದು ಅಂತ ಹೇಳ್ತಾರಲ್ಲ, ಟು ಸ್ಟಾರ್ಜ್. ಅಥವಾ ಅದು ಹಿಡಿಸ್ತಿಲ್ಲ ಅಂತ ಅಂದಾಗ ಯು ಸ್ಟಿಲ್ ಡಂಪ್ ಇಟ್ ಡೀಪ್ ಇನ್ಸೈಡ್ ಇಟ್ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆಸ್ ಟು ಸ್ಟಾರ್ಜ್. ಅಂದರೆ ಟು ಸ್ಟಫ್ ಸಮಥಿಂಗ್ ಈವನ್ ವೆನ್ ದೆರ್ ಇಸ್ ನೋ ಸ್ಪೇಸ್ ಅಂತ ಅಂದಾಗ ದಟ್ ಈಸ್ ಕಾಲ್ಡ್ ಆಸ್ ಟು ಸ್ಟಾರ್ಜ್, ಟು ಸ್ಟಫ್ ಸಮಥಿಂಗ್ ಫೋರ್ಸಿಬ್ಲಿ. ಆ್ಯಂಡ್ ದೆನ್ ಎಂಡ್ ಅಂತ ಹೇಳಿದ್ರೆ ದಟ್ ಈಸ್ ದಿ ಲಾಸ್ಟ್ ಪಾಯಿಂಟ್. ಓಕೆ, ಸೊ ದಟ್ ಈಸ್ ದಿ ಎಂಡ್ ಆಫ್ ಇಟ್, ದ ಲಾಸ್ಟ್ ಪಾಯಿಂಟ್ ಆಫ್ ಸಮಥಿಂಗ್. ಆ್ಯಂಡ್ ದೆನ್ ದ ಪಾಸ್ಟ್ ಟೆನ್ಸ್ ಆಫ್ ಗೋ. ಪಾಸ್ಟ್ ಟೆನ್ಸ್ ಆಫ್ ಗೋ ಏನು? ವೆಂಟ್, WENT. ಸೊ ಇಲ್ಲಿ VENT ಅಂತ ಹೇಳಿದ್ರೆ ಇಟ್ ಈಸ್ ಆನ್ ಓಪನಿಂಗ್, ಇಟ್ ಈಸ್ ಆನ್ ಔಟ್ಲೆಟ್, ಇಟ್ ಈಸ್ ಆನ್ ಎಕ್ಸ್ಪ್ರೆಷನ್, okay, of your angry or of some emotion there. Then the next one, August. What is August? So you might have heard of August. August anta andre you might have come across the month in the year alva. August anta andre one of the months in the year, but it has got another meaning also. August bearing. August bearing anta ಹೇಳಿದ್ರೆ ಈಗ ರಾಜರು ಗಂಭೀರವಾಗಿ ಒಂಥರ ರಾಜದರ್ಪ ಅಂತ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆನ್ ಆಗಸ್ಟ್ ಬೇರಿಂಗ್ ಅಂತ ಹೇಳಿದ್ರೇನು ಗಂಭೀರವಾಗಿ ಇರುವಂಥದ್ದು, ಆ ಒಂದು ಸ್ಟ್ಯಾಂಡರ್ಡಲ್ಲಿ ಇರೋ ಮೆಜೆಸ್ಟಿಕ್ ಆಗಿರೋಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಆಗಸ್ಟ್ ಅಂತ ಹೇಳಿ. ಸೊ ಆಗಸ್ಟ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ಮೆಜೆಸ್ಟಿಕ್, ಸಮಥಿಂಗ್ ವಿಚ್ ಇಸ್ ಗ್ರ್ಯಾಂಡ್, ರಾಯಲ್. ಓಕೆ, ಸೊ ಇದೆಲ್ಲನೂ ಸಹ ಆಗಸ್ಟ್ ಅಂತ ಹೇಳ್ತೀವಿ. ಇದು ಕಾಮನ್. ಕಾಮನ್ ಅಂದ್ರೇನು? ಆರ್ಡಿನರಿ. Common means ordinary. Ridiculous means something which is funny. Okay, something which is very silly. ಹಾಸ್ಯಾಸ್ಪದವಾಗಿರೋದು ridiculous. Dignified ಅಂತ ಹೇಳಿದ್ರೆ something which is then what you see is August ಅಥವಾ ಮೆಜೆಸ್ಟಿಕ್ ಆಗಿ ಇರುವಂಥದ್ದು, dignified ಗಂಭೀರವಾಗಿ ಇರುವಂಥದ್ದು. Petty. Petty means something which is very silly, small. ಓಕೆ, ಸೊ ಈಗ ಆಗಸ್ಟ್ ಅಂತ ಹೇಳಿದ್ರೆ ವಿಚ್ ಈಸ್ ದಿ ರೈಟ್ ಆಪ್ಷನ್ ಹಿಯರ್? ನಾಟ್ ಕಾಮನ್, ನಾಟ್ ರಿಡಿಕ್ಯುಲಸ್, ಬಟ್ ಡಿಗ್ನಿಫೈಡ್ ಆ್ಯಂಡ್ ನಾಟ್ ಪೆಟಿ. ಓಕೆ, ಡಿಗ್ನಿಫೈಡ್ ಬೇರಿಂಗ್ ಇರುವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಆ್ಯನ್ ಆಗಸ್ಟ್ ಪರ್ಸನಾಲಿಟಿ, ಆಗಸ್ಟ್ ಬೇರಿಂಗ್, ಆಗಸ್ಟ್ ಬಿಹೇವಿಯರ್, ಆಗಸ್ಟ್ ಪ್ರೆಸೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, canny. Canny. Now there is again one more reference here. Canny anta ಹೇಳಿದಾಗ somebody who is very very clever, ಓಕೆ, ವೆರಿ ಸ್ಟ್ರಾಟಜಿಕ್, ಬಹಳ ಬುದ್ಧಿವಂತಿಕೆಯಿಂದ ಒಂದು ನಿಭಾಯಿಸುವಂತಹ ಚಾಣಕ್ಷತೆನ ವಿ ಕಾಲ್ ಇಟ್ ಆ್ಯಸ್ ಅ ಕ್ಯಾನಿ ಎಬಿಲಿಟಿ, ಎ ವೆರಿ ಏಬಲ್ ಪರ್ಸನ್. ಓಕೆ, ಅ ಕ್ಯಾನಿ ಸ್ಕಿಲ್ ಅಂತ ನಾವು ಹೇಳ್ತೀವಿ. ಆಬ್ಸ್ಟಿನೇಟ್ ಅಂತ ಹೇಳಿದ್ರೆ ಬಹಳ ಸ್ಟಬರ್ನ್, ಹಠಮಾರಿತನ, ದಟ್ ಈಸ್ ಕಾಲ್ಡ್ ಆಸ್ ಆಬ್ಸ್ಟಿನೇಟ್. ಸ್ಟಬರ್ನ್, ಫಿಕ್ಸ್ಡ್, ಓಕೆ, ಅನ್ಕಾಂಪ್ರಮೈಸಿಂಗ್, ಕಾಂಪ್ರಮೈಸ್ ಮಾಡಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಆಬ್ಸ್ಟಿನೇಟ್, uncompromising. Okay, clever, that means intelligent and strategic. Okay, intelligent and skillful. Then stout ಅಂತಂದರೆ fat. ಓಕೆ, ಹ್ಯಾಂಡ್ಸಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ somebody who is very very charming, handsome, ಚಾರ್ಮಿಂಗ್, ಅಟ್ರಾಕ್ಟಿವ್, ಎಟ್ಸೆಟ್ರಾ. ನಾವು ಕ್ಯಾನಿ ಅಂತ ಹೇಳಿದಾಗ ಆಬ್ಸ್ಟಿನೇಟ್, ಸ್ಟಬರ್ನ್ ಬರಲ್ಲ, ಬಟ್ ಕ್ಲೆವರ್, ನಾಟ್ ಸ್ಟೌಟ್, ನಾಟ್ ಹ್ಯಾಂಡ್ಸಮ್, ಸೊ ಇಟ್ ಈಸ್ ಕ್ಲೆವರ್. ಕ್ಯಾನಿ ಅಂತ ಅಂದರೆ ಕ್ಲೆವರ್. ಓಕೆ, ದೆನ್ ನೆಕ್ಸ್ಟ್ ಒನ್, ವಾರಿಯರ್. ಸೊ ಹೂ ಈಸ್ ಅ ವಾರಿಯರ್? ಯಾರು ವಾರಲ್ಲಿ ಯುದ್ಧ ಮಾಡೋವಂಥದ್ದನ್ನು ವಿ ಕಾಲ್ ದೆಮ್ ಆ್ಯಸ್ ವಾರಿಯರ್ಸ್ ಅಥವಾ ಸೋಲ್ಜರ್ಸ್ ಅಂತ ಹೇಳ್ತೀವಿ. ಒನ್ ಹೂ ಫೈಟ್ಸ್ ಫಾರ್ ಅ ನೇಷನ್, ಅಥವಾ ದಟ್ ಮೀನ್ಸ್ ಫಾರ್ ಅ ಪರ್ಟಿಕ್ಯುಲರ್, ಅಂದರೆ ಒಂದು ಕಾಸ್ಗೆ, ಒಂದು ಪೇಟ್ರಿಯೋಟಿಕ್ಗೆ, ಸೆಲ್ಫ್ಲೆಸ್ ಆಗಿ ಪೇಟ್ರಿಯೋಟಿಕ್ ಆಗಿ ಒಂದು ತ್ಯಾಗನ ಮಾಡಿ ಹೋರಾಟ ಮಾಡೋರಿಗೆ ವಿ ಕಾಲ್ ದೆಮ್ ಆ್ಯಸ್ ಫಿಯರ್ಲೆಸ್ ವಾರಿಯರ್ಸ್. ಓಕೆ, ಪೀಪಲ್ ಹೂ ಫೈಟ್ ಫಾರ್ ಅ ನೋಬಲ್ ಕಾಸ್, ದೇ ಆರ್ ಕಾಲ್ಡ್ ಆಸ್ ವಾರಿಯರ್ಸ್. ಆಲ್ ರೈಟ್, ಸೊ ಫೈಟಿಂಗ್ for a nation, soldiers or people who are fighting for a nation, okay, or any cause, they are the warriors. Okay, people fighting for a noble
cause. Now soldier, you know, one who fights for the nation in an army. Sailor ಅಂತ ಹೇಳಿದ್ರೆ that means one who sails in the sea, ಅಂದರೆ ಹಡಗುಗಳಲ್ಲಿ ಹೋಗುವಂತಹ ಆ ವ್ಯಕ್ತಿನ, ನಾವಿಕನ್ನ we call them as a sailor. Spy ಅಂತ ಹೇಳಿದ್ರೆ ಒಬ್ಬ ಗೂಢಾಚಾರಿ, ಓಕೆ, a messenger. Pirate, now sailor ಅಂತ ಹೇಳಿದ್ರೆ somebody who sails in a ship, okay, sails in a ship, that person is called as a sailor. Soldier fights in a war. ಓಕೆ, ದೆನ್ ಸ್ಪೈ ಅಂತ ಹೇಳಿದ್ರೆ ಒನ್ ಹೂ ಈಸ್ ಅ ಸೀಕ್ರೆಟ್ ಮೆಸೆಂಜರ್ ಟು ಆ್ಯನ್ ಎನಿಮಿ ಕ್ಯಾಂಪ್ ಅಂತ ತಗೊಳ್ಳೋಣ. ದೆನ್ ಇಲ್ಲಿ ಪೈರೇಟ್ ಅಂತ ಹೇಳಿದ್ರೆ ಈಗ ಇದು ಹಳೆ ಇದರಲ್ಲಿ ಪೈರೇಟ್ಸ್ ಅಂತ ಹೇಳಿದ್ರೆ ದ ಪೀಪಲ್ ಹೂ ಯೂಸ್ ಟು ಸ್ಟೀಲ್, ಅಂದರೆ ಏನು, ಹಡಗುಗಳಲ್ಲಿ ಹಿಂದಿನ ಕಾಲದಲ್ಲಿ ಹಡಗುಗಳು ಹೋಗ್ತಾ ಇತ್ತು ಅಂತಂದರೆ ನೀರಲ್ಲಿ ಸಿ ರಾಬರ್ಸ್, ದೇ ಆರ್ ಕಾಲ್ಡ್ ಆಸ್. ಆ ಸಿ ರಾಬರ್ಸ್ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಶಿಪ್ಸ್ ಹೋಗ್ತಾಯಿದ್ರು, ಹಡಗುಗಳು ಹೋಗ್ತಿದ್ರು ಅಂದರೆ ಅಲ್ಲಿ ಇದ್ದಂಥದ್ದೆಲ್ಲ ಅದನ್ನು ಕಳ್ಳತನ ಮಾಡ್ತಾಯಿದ್ರು. ದೇ ವರ್ ಕಾಲ್ಡ್ ಆಸ್ ಪೈರೇಟ್ಸ್. ಸೊ ಪೈರಸಿ ಅಂತಂದ್ರೇನು, ಕಳ್ಳರು ಅಂತ ಹೇಳಿ. ಸೊ ಇವತ್ತು ವಿಡಿಯೋ ಪೈರಸಿ ನಡೀತಾ ಇದೆ, ಮತ್ತು ಬೇರೆ ಬೇರೆ ಬುಕ್ ಪೈರಸಿ ನಡೀತೆ, ಪಬ್ಲಿಷಿಂಗ್ ಪೈರಸೀಸ್ ನಡೀತಾ ಇದೆ, ಅಂದರೆ ಕಳ್ಳತನ ಮಾಡೋದು. ಓಕೆ, ಹಿಂದಿನ ಕಾಲದಲ್ಲಿ ದೇ ವರ್ ಕಾಲ್ಡ್ ಆಸ್ sea pirates. So piracy ಅಂತ ಪೈರೇಟ್ ಅಂತ ಹೇಳಿದ್ರೆ ರಾಬರ್, ಓಕೆ, ಒನ್ ಹೂ ಸ್ಟೀಲ್ಸ್ ಅಂತ ಹೇಳಿ. ನಾವು ವಾರಿಯರ್ಗೆ ವಿಚ್ ಈಸ್ ದ ರೈಟ್ ಆಪ್ಷನ್, ಇಟ್ ಈಸ್ ಸೋಲ್ಜರ್, ನಾಟ್ ಸೈಲರ್, ನಾಟ್ ಸ್ಪೈ, ನಾಟ್ ಅ ಪೈರೇಟ್. ಟ್ರ್ಯಾಂಕ್ವಿಲ್. ಸೊ ಟ್ರ್ಯಾಂಕ್ವಿಲ್, ವಾಟ್ಸ್ ದ ಮೀನಿಂಗ್, ಲೆಟ್ ಅಸ್ ಸಿ. ಟ್ರ್ಯಾಂಕ್ವಿಲ್ ಅಂತ ಹೇಳಿದ್ರೆ ಬಹಳ ಶಾಂತವಾಗಿರೋದು, ಪೀಸ್ಫುಲ್ ಆಗಿರೋವಂಥದ್ದು, ಬ್ಯಾಲೆನ್ಸ್ಡ್ ಆಗಿ ಇರೋವಂಥದ್ದು, ಕೂಲ್ ಆ್ಯಂಡ್ ಪೀಸ್ಫುಲ್. ಓಕೆ, ಸೊ ಪೀಸ್ಫುಲ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್, ಅದೆಲ್ಲನೂ. ಸೊ ಕಾಮ್ ಅಂತ ಹೇಳಿದಾಗ ದೆರ್ ಇಸ್ ನೋ ಕನ್ಫ್ಯೂಷನ್, ದೆರ್ ಇಸ್ ನೋ ಡಿಸ್ಟರ್ಬೆನ್ಸ್, ಯು ಆರ್ ಕಂಪ್ಲೀಟ್ಲಿ ಇನ್ ಅ ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಹೇಳಿದಾಗ ದಟ್ ಈಸ್ ಕಾಮ್. ಸೊ ಡಿಸ್ಟರ್ಬ್ಡ್ ಅಂತ ಅಂದಾಗ ವೇರ್ ಯು ಆರ್ agitated. Agitated means where your emotions are not in your control, you are completely disturbed, in confusion. Annoyed ಅಂತ ಹೇಳಿದ್ರೆ irritated or angry, ಅಥವಾ ಏನೋ ಒಂದು ಸ್ವಲ್ಪ ನಿಮ್ಗೆ ಏನೋ ಒಂಥರ ಅನ್ಹ್ಯಾಪಿ ಫೀಲ್ ಆಗ್ತಾ ಇರೋದು, ದಟ್ ಈಸ್ ಬೀಯಿಂಗ್ ಅನಾಯ್ಡ್. ಆ್ಯಂಡ್ ಲೌಡ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ನಾಯ್ಸಿ ಆ್ಯಂಡ್ ಅನ್ಪ್ಲೆಸೆಂಟ್. ನಾವು ಟ್ರ್ಯಾಂಕ್ವಿಲ್ ಮೀನ್ಸ್ ಪೀಸ್ಫುಲ್ ಆ್ಯಂಡ್ ಕಾಮ್ ಅಥವಾ ಸೆರೀನ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ರ್ಯಾಂಕ್ವಿಲ್. ನಾವು ದಿಸ್ ಈಸ್ ದ ರೈಟ್ ಆಪ್ಷನ್, ಕಾಮ್, ನಾಟ್ ಡಿಸ್ಟರ್ಬ್, ನಾಟ್ ಅನಾಯ್ಡ್. ಸೊ ನೋಡಿ, ಈ ಎಲ್ಲ ಪದಗಳು ನಿಮಗೆ ಹೊಸ ಪದಗಳಿದ್ದರೆ ಅದರ ಅರ್ಥ ಯು ಕ್ಯಾನ್ ಲರ್ನ್ ಇಟ್ ಹಿಯರ್ ಓನ್ಲಿ. ಅನಾಯ್ಡ್ ಮೀನ್ಸ್ ಟು ಗೆಟ್ ಆ್ಯಂಗ್ರಿ, ಟು ಗೆಟ್ ಇರಿಟೇಟೆಡ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನಾಯ್ಡ್. ಲೌಡ್ ಅಂತ ಅಂದರೆ ನಾಯ್ಸಿ. ಕಾಮ್ ಅಂದರೆ ವೇರ್ ದೇರ್ ಇಸ್ ಸಮ್ ಟೈಪ್ ಆಫ್ ಅ ಪೀಸ್ ಆ್ಯಂಡ್ ಸೆರೆನಿಟಿ ಎಸೆಟ್ರಾ. ಓಕೆ, ದೆನ್ ನಾವು ಪೆರಿಲಸ್. ಪೆರಿಲಸ್ ಅಂತ ಹೇಳಿದ್ರೆ ವಾಟ್ ಡು ವಿ ಮೀನ್ ಬೈ ದ್ಯಾಟ್? ಪೆರಿಲ್ ಅಂತ ಹೇಳಿದ್ರೆ ಏನೋ ಒಂಥರ ಡೇಂಜರಸ್. ಓಕೆ, ದೆನ್ ವೇರ್ ದೆರ್ ಈಸ್ ಸಮ್ ಟೈಪ್ ಆಫ್ ಹಾರ್ಮ್, ಓಕೆ, ರಿಸ್ಕ್. ದೆನ್ ಓಕೆ, ಅನ್ಸೇಫ್ ಆಗಿ ಇರುವಂಥದ್ದು. ಪೆರಿಲಸ್ ಸಿಚುವೇಶನ್ ಮೀನ್ಸ್ ವೆರ್ ದೇರ್ ಇಸ್ ಸೋ ಮಚ್ ಆಫ್ ರಿಸ್ಕ್ ಇನ್ವಾಲ್ವ್ಡ್ ದೇರ್. ಈಸಿ ಅಂತ ಹೇಳಿದರೆ ಸಮಥಿಂಗ್ ವಿಚ್ ಇಸ್ ಸೋ ಸಿಂಪಲ್, ನಾಟ್ ಡಿಫಿಕಲ್ಟ್. ದೆನ್ ಡೇಂಜರಸ್ ಅಂತ ಅಂದರೆ ಹಾರ್ಮ್ಫುಲ್ ಆ್ಯಂಡ್ ರಿಸ್ಕಿ. ಪ್ರೆಷಿಯಸ್ ಅಂತ ಹೇಳಿದರೆ ವೆರಿ ವ್ಯಾಲ್ಯೂಯಬಲ್. ಓಕೆ, ಸೊ ಡೇಂಜರಸ್ ಮೀನ್ಸ್ ರಿಸ್ಕಿ ಹಿಯರ್. Then safety means something where you have got some type of where there is no harm to your safety anta heli. That means safety andre you are very protected. Safety means protection. Okay, so illi peril, perilous anta andre dangerous. So the right option is dangerous. So check if you have got the right answer in your test there. So perilous, dangerous, not precious and not a safety. Then 19th one, we are talking of quandary. So what is a quandary anta helidaga? It is a situation where you are not able to come to a decision. Andre enu a confusing situation. Quandary, confusing situation, confusing state of mind. ಏನೋ ಒಂದು ಡಿಸೈಡ್ ಮಾಡಬೇಕು, ಬಟ್ ಯು ಆರ್ ಇನ್ ಅ ಕ್ವಾಂಡರಿ. ಇದು ಮಾಡೋದ, ಅದು ಮಾಡೋದ, ಹೀಗೆ ಹೋಗೋದ, ಹಾಗೆ ಹೋಗೋದ. ಸೊ ವಾಟ್ ಶಾಲ್ ಐ
ಡೂ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅಲ್ವಾ, ಯು ಆರ್ ಥರೋಲಿ ಕನ್ಫ್ಯೂಸ್ಡ್ ಅನ್ನೋವಾಗ ಯು ಆರ್ ಇನ್ ಅ ಕ್ವಾಂಡರಿ. ಆಲ್ ರೈಟ್. ಸೊ ಕ್ವಾರಲ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಫೈಟ್. ದೆನ್ ಡಿಲೆಮಾ ಅಂತ ಹೇಳಿದಾಗ ಅಗೇನ್ ಇಟ್ ಈಸ್ ವೇರ್ ಯು ಆರ್ ಇನ್ ಅ ಕಾನ್ಫ್ಲಿಕ್ಟಿಂಗ್ ಸಿಚುವೇಶನ್. ಅಂದರೆ ಎರಡು ಮನಸ್ಸಿದೆ ನಿಮಗೆ, ಕಾನ್ಫ್ಲಿಕ್ಟಿಂಗ್ ಸಿಚುವೇಶನ್, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರೋವಾಗ ದಟ್ ಈಸ್ ಕಾಲ್ಡ್ ಆಸ್ ಅ ಡಿಲೆಮಾ. ಚಾಯ್ಸ್ ಅಂತ ಹೇಳಿದ್ರೆ ಆಪ್ಷನ್, ವೇರ್ ಯು ಆರ್ ಏಬಲ್ ಟು ಚೂಸ್. ಹರಿ ಅಂತ ಹೇಳಿದ್ರೆ ಬೀಯಿಂಗ್ ಫಾಸ್ಟ್. ಓಕೆ, ಹರಿ ಮೀನ್ಸ್ ಬೀಯಿಂಗ್ ಫಾಸ್ಟ್. ಸೊ ಇಲ್ಲಿ ಕ್ವಾಂಡರಿಗೆ ಮೀನಿಂಗ್ ಕರೆಕ್ಟಾಗಿ ಹೋಲುವಂಥದ್ದು ಇಟ್ ಈಸ್ ಡಿಲೆಮಾ. ಆಲ್ ರೈಟ್. ದೆನ್ ನೆಕ್ಸ್ಟ್ ಒನ್ ಇಂಡೋಲೆಂಟ್. ನಾವು ಯು ಸಿ ಇಂಡೋಲೆಂಟಿನ ಅರ್ಥಗಳು ಏನೇನು? ಇಂಡೋಲೆಂಟ್ ಮೀನ್ಸ್ ಇನ್ಆಕ್ಟಿವ್. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಎನಿಥಿಂಗ್. ಇನ್ಆಕ್ಟಿವ್ ಆ್ಯಂಡ್ ನಾಟ್ ವೆರಿ, ದಟ್ ಮೀನ್ಸ್ ಬೀಯಿಂಗ್ ವೆರಿ ಲೇಝಿ. All right, so that is called as indolence, and very idle, ಏನು ಮಾಡೋಕ್ಕೆ ಇಷ್ಟ ಇಲ್ಲದೆ ಕೂತಲ್ಲೇ ಕೂರೋದು, that is called as indolence. All right, you are not at all dynamic. Industrious ಅಂತ ಹೇಳಿದ್ರೆ ಬಹಳ ಹಾರ್ಡ್ ವರ್ಕಿಂಗ್ and dynamic. Okay, dynamic and active. All right. For example, Japan is an industrious nation ಅಂತಂದರೆ ಇಂಡಸ್ಟ್ರಿಯಲ್ ಅಲ್ಲ, ಇಂಡಸ್ಟ್ರಿ ಅದು ಫ್ಯಾಕ್ಟ್ರೀಸ್ ಇಂಡಸ್ಟ್ರೀಸ್ ಅದು ಬೇರೆ. ಬಟ್ ಇಂಡಸ್ಟ್ರಿಯಸ್ ಅಂತ ಹೇಳಿದಾಗ ಹಾರ್ಡ್ ವರ್ಕಿಂಗ್ ಪೀಪಲ್, ತುಂಬ ಶ್ರಮಪಟ್ಟು ಕೆಲಸ ಮಾಡೋರನ್ನ ವಿ ಕಾಲ್ ದೆಮ್ ಆ್ಯಸ್ ಇಂಡಸ್ಟ್ರಿಯಸ್ ಪೀಪಲ್. ಓಕೆ. ದೆನ್ ಬ್ರಿಲಿಯಂಟ್ ಅಂತ ಹೇಳಿದಾಗ ಸ್ಮಾರ್ಟ್ ಆ್ಯಂಡ್ ಕ್ಲೆವರ್, ಇದು ಮೈಂಡ್ ಅದು. ಓಕೆ. ಸೊ ಬ್ರಿಲಿಯಂಟ್ ವರ್ಕರ್, ಕ್ಲೆವರ್ ವರ್ಕರ್. ಲೇಝಿ, ದಟ್ ಮೀನ್ಸ್ ವಾಟ್? ಒನ್ ಹೂ ಈಸ್ ಐಡಲ್, ಇನ್ಆಕ್ಟಿವ್. ಆ್ಯಂಡ್ ದೆನ್ ಇನ್ಫಾರ್ಮ್ ಅಂತ ಹೇಳಿದ್ರೆ ಟು ಕಮ್ಯುನಿಕೇಟ್ ಸಮ್ ಇನ್ಫಾರ್ಮೇಷನ್, some news is called as information. Now indolent ಅಂತ ಅಂದಾಗ which is a right option, it is lazy. So indolent, we should not be indolent. Indolence is a very very negative thing ಅಂತ ಅಂದಾಗ we pay a price for indolence ಅಂತ ಹೇಳಿದ್ರೆ ಸೋಮಾರಿಗಳಾಗಿ ಇರಬಾರ್ದು ಅಂತ ಹೇಳಿದ್ರೆ that means we should not be indolent or lazy. Now determine, what is the meaning for determine? The various options for determine ಅಂತ ಅಂದಾಗ ಖಡಾಖಂಡಿತವಾಗಿ ಒಂದು ಡಿಸಿಷನನ್ನು ತಗೊಳ್ಳೋ ಅಂಥದ್ದು ಡಿಸಿಷನ್ ಆರ್ ಅ ರೆಸಲ್ಯೂಷನ್. ಸೊ ಇದನ್ನೇ ನಾನು ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡಿಟರ್ಮಿನ್. ಅಂಡರ್ಮೈನ್ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕೀಳಾಗೆ ಮಾತಾಡ್ತೀವಿ, ಅಂಡರ್ಮೈನಿಂಗ್, ಅದಕ್ಕೆ ತಕ್ಕಂಥ ಬೆಲೆ ಕೊಡದೆ ಅದನ್ನು ಅಂಡರ್ ರೇಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅಂಡರ್ಮೈನಿಂಗ್. ಟು ಸ್ಪೀಕ್ ಲೋ ಅಂತ ಹೇಳಿ. ಓಕೆ, ಟು ಸ್ಪೀಕ್ ಲೋ ಆಫ್ ಸಮಥಿಂಗ್. ದೆನ್ ಅವಾಯ್ಡ್ ಅಂತ ಹೇಳಿದ್ರೆ ಟು ಶನ್. ಓಕೆ, ಟು ಶನ್ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಹೋಗುವಂಥದ್ದು, ಅಂದರೆ ಅದನ್ನು ಆ ಕಡೆ ಟು ಕೀಪ್ ಇಟ್ ಅವೇ. ಆಲ್ ರೈಟ್, ಟು ಕೀಪ್ ಅವೇ ಈಸ್ ಕಾಲ್ಡ್ ಆಸ್ ಟು ಅವಾಯ್ಡ್. ಓಕೆ, ಟು ಡಿಸೈಡ್ ಅಂತ ಅಂದರೆ ಟು ಟೇಕ್ ಅ ಡಿಸಿಷನ್ ಅಥವಾ ಟು ಟೇಕ್ ಅಂದರೆ ಟು ಟೇಕ್ ಅ ರೆಸಲ್ಯೂಷನ್, ಸಾರಿ, ಟು ಮೇಕ್ ಅ ರೆಸಲ್ಯೂಷನ್. ರೆಸಲ್ಯೂಷನ್ ಅಂತ ಅಂದರೆ ಒಂದು ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಡಿಸಿಷನ್ ಮಾಡೋವಂಥದ್ದು. ಆ್ಯಂಡ್ ದೆನ್ ದ ನೆಕ್ಸ್ಟ್ ಒನ್ ಈಸ್ ಫೇಸ್. ಸೊ ಫೇಸ್ ಅಂತ ಹೇಳಿದ್ರೆ ಎದುರಿಸೋ ಅಂಥದ್ದು, ಬರೀ ಮುಖ ಅಂತ ಅಲ್ಲ. ಟು ಫೇಸ್ ಅಂತ ಹೇಳಿದ್ರೆ ಟು ಕೌಂಟರ್. ಟು ಫೇಸ್ ಅಂದರೆ ಎದುರಿಸೋದು. ಟು ಕೌಂಟರ್ ಎನಿ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಫೇಸಿಂಗ್ ದ ಸಿಚುವೇಶನ್. ಸೊ ಫಾರ್ ಡಿಟರ್ಮಿನ್, ವಿಚ್ ಇಸ್ ದ ರೈಟ್ ವರ್ಡ್, ಡಿಸೈಡ್ is the right answer. Okay, then the next one is travesty. Now you see it's a beautiful word and some maybe you have not heard of it, some of you. Travesty ಅಂತ ಹೇಳಿದಾಗ ಈಗ ದೊಡ್ಡ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಬಹಳ ಒಂದು ಗಂಭೀರವಾದ ಸಿಚುವೇಶನ್ ಅಂತ ಹೇಳಿ ಬಂದಾಗ, ಸರಿ ಒಂದು ಕೋರ್ಟ್ ಕೇಸ್ ಸಮಥಿಂಗ್ ಲೈಕ್ ದ್ಯಾಟ್. ಆಲ್ ರೈಟ್. ಸೊ ವೆನ್ ದ ಇಂಪಾರ್ಟೆಂಟ್ ಕೇಸ್ ಬಂದಾಗ, ವೆನ್ ದ ಜಡ್ಜ್ ಗಿವ್ಸ್ ದ ಜಡ್ಜ್ಮೆಂಟ್ ಅನ್ನೋವಾಗ, ಇಫ್ ದ್ಯಾಟ್ ಜಡ್ಜ್ಮೆಂಟ್ ಈಸ್ ನಾಟ್ ಅ ವೆರಿ ವೆರಿ ರೈಟ್ ಫಾರ್ಮ್ ಆಫ್ ಒಂದು ವರ್ಡಿಕ್ಟ್ ಅಂತ ಹೇಳಿದಾಗ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು, ಒಬ್ಬ ಜಡ್ಜ್ ಬಂದು ಹಿ ವಿಲ್ ಗಿವ್ ಸಮಥಿಂಗ್ ವಿಚ್ ಇಸ್ ವೆರಿ ಫೇರ್ ಆ್ಯಂಡ್ ವಿತೌಟ್ ಎನಿ ಬಯಸ್ ಇಲ್ಲದೆ, ನ್ಯಾಯ
ನ್ಯಾಯಯುತವಾಗಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಾಗ ಸಪೋಸ್ ಅದು ಕೊಡಲಿಲ್ಲ ನಮ್ಮ ಆ್ಯಂಟಿಸಿಪೇಷನ್ಗೆ ತಕ್ಕ ಹಾಗೆ, ಇಫ್ ವಿ ಡೋಂಟ್ ಗೆಟ್ ದ ಡಿಸೈರ್ಡ್ ಜಡ್ಜ್ಮೆಂಟ್ ಅಂತ ಅಂದಾಗ, ಅಥವಾ ಅಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲ ಆಗಿ ಇಫ್ ಇಟ್ ಬಿಕಮ್ ಸಮಥಿಂಗ್ ವೇರ್ ದ ಜಡ್ಜ್ಮೆಂಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಒನ್ ಸೈಡೆಡ್ ಅಂತ ಹೇಳಿದಾಗ, ಇಟ್ ಬಿಕಮ್ಸ್ ಅ ಟ್ರಾವೆಸ್ಟ್ರಿ ಆಫ್ ಅ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಅದೊಂದು ಮಾಕರಿ. ಫಾರ್ ಎಕ್ಸಾಂಪಲ್, ಅದು ಬರೀ ಜಡ್ಜ್ಮೆಂಟ್ಗೆ ಅಲ್ಲ, ಒಂದು ಸೀರಿಯಸ್ ಆಗಿ ಇರೋವಂಥದ್ದು, ಒಂದು ಗಂಭೀರವಾಗಿ ಇರೋವಂಥದ್ದು, ಅದನ್ನು ಬಹಳ ಸಿಲ್ಲಿಯಾಗಿ ಮಾಡಿದಾಗ, ನಿಜವಾಗ್ಲೂ ಒಳ್ಳೆಯ ವಿಷಯವನ್ನು ಬಹಳ ಹಗುರವಾಗಿ ಮಾಡಿದಾಗ, ಡಿಸ್ಟಾರ್ಟ್ ಮಾಡಿ ಹೇಳಿದಾಗ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಟ್ರಾವೆಸ್ಟ್ರಿ. ಅದನ್ನು ಒಂಥರ ಹಾಸ್ಯಾಸ್ಪದವಾಗಿ ಮಾಡಿ ಹೇಳಿದಾಗ, ಅಂದ್ರೇನು, ಯಾವುದೋ ಒಂದು ರಿಲೇಷನ್ಶಿಪ್ ಇರ್ಬೋದು, ಸಂದರ್ಭ ಇರ್ಬೋದು, ಅಥವಾ ಒಂದು ಕಾನ್ವರ್ಸೇಷನ್ ಇರ್ಬೋದು, ಸೀರಿಯಸ್ ಕಾನ್ವರ್ಸೇಷನ್ ಅದೇನೂ ಅಲ್ಲ ಅಂತ ಹೇಳುವಾಗ, ಇಟ್ ಮೇಡ್ ಅ ಟ್ರಾವೆಸ್ಟ್ರಿ ಆಫ್ ದ ಸಿಚುವೇಶನ್. ಅಂದರೆ ಅದನ್ನು ಅಣಕಿಸಿ, ಅದನ್ನು ಅಂಥ ಒಂದು ದೊಡ್ಡ ವಿಷಯವನ್ನು, ಒಂದು ಗಂಭೀರ ವಿಷಯವನ್ನು ಅದು ತುಂಬ ಆರ್ಡಿನರಿ ಅಂತ ಹೇಳಿ ಅಥವಾ ಒಂದು ಸಿಲ್ಲಿ ಅನ್ನೋ ಥರ ಮಾಡಿದಾಗ, ಇಟ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಟಾರ್ಷನ್ ಆರ್ ಅ ಟ್ರಾವೆಸ್ಟ್ರಿ ಆಫ್ ದ ಹೋಲ್ ಥಿಂಗ್. ಓಕೆ, ಸೊ ಟ್ರಾವೆಸ್ಟ್ರಿ ಮೀನ್ಸ್ ಟು ಮೇಕ್ ಸಮಥಿಂಗ್ silly or distorted. Silly or distorted. ಅಲ್ಲಿರೋದೇ ಒಂದು, ಅಲ್ಲಾಗಿರೋದೇ ಒಂದು ಅಂತ ಅಂದಾಗ, ಇಟ್ ಈಸ್ ಅ ಟ್ರಾವೆಸ್ಟ್ರಿ ಆಫ್ ಅ ಸಿಚುವೇಶನ್. ಸೊ ಟ್ರಾವೆಲ್ ಅಂತ ಹೇಳಿದ್ರೆ ಟು ಮೂವ್ ಟು ಅ ಡಿಫ್ರೆಂಟ್ ಪ್ಲೇಸ್. ಓಕೆ, ದೆನ್ ಡಿಸ್ಟಾರ್ಷನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಇರುವಂಥದ್ದು. ಸೊ ಟು ಡಿಸ್ಟಾರ್ಟ್ ಅಂತ ಹೇಳಿದ್ರೆ ಟು ಚೇಂಜ್ ದ ಫೇಸ್ ಆಫ್ ದ ಹೋಲ್ ಥಿಂಗ್, to change, to give a different version, a different version, ಹಗುರವಾಗಿ ಮಾಡೋವಂಥದ್ದನ್ನು. ದೆನ್ ಟ್ರಬಲ್ ಅಂತ ಅಂದರೆ ಡಿಫಿಕಲ್ಟಿ. ಓಕೆ, ದೆನ್ the next one is tired. Tired means to be exhausted, ಸುಸ್ತಾಗಿ ಇರೋವಂಥದ್ದು. ನಾವು ಟ್ರಾವೆಸ್ಟ್ರಿ ಅನ್ನೋವಾಗ ಇಟ್ ಈಸ್ ಡಿಸ್ಟಾರ್ಷನ್. ಸೊ ಅಲ್ಲಿ ಒರಿಜಿನಲ್ ಆಗಿ ಇರೋವಂಥದ್ದೇ ಬೇರೆ, ಇಟ್ ಈಸ್ ಮೇಡ್ ಅ ಟ್ರಾವೆಸ್ಟ್ರಿ ಆಫ್ ದ ಹೋಲ್ ಸಿಚುವೇಶನ್ ಅಂತಂದರೆ ಡಿಸ್ಟಾರ್ಟೆಡ್. ಓಕೆ, ದಟ್ ಈಸ್ ಟ್ರಾವೆಸ್ಟ್ರಿ. ನೆಕ್ಸ್ಟ್ ಒನ್ ಈಸ್ conventional. All right, we'll see this. What is conventional ಅಂತ ಅಂದಾಗ, ನಾವು ಕನ್ವೆನ್ಷನಲ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಬಹಳ ಶತಮಾನಗಳಿಂದ ಬೇರೂರಿ ಇರೋವಂಥ ಒಂದು ವಿಷಯ ಕನ್ವೆನ್ಷನಲ್. ಓಲ್ಡ್, ಓಕೆ, ದೆನ್ ಟ್ರೆಡಿಷನಲ್ ಆಗಿ ಇರೋವಂಥದ್ದು ಕನ್ವೆನ್ಷನಲ್. ಅಂದರೆ ಜನ ಅದನ್ನು ಬಹಳ ವರ್ಷದಿಂದ ಒಪ್ಪಿ, ಇಟ್ ಹ್ಯಾಸ್ ಬೀನ್ ಪ್ರಿವೇಲಿಂಗ್ ಆಲ್ ರೈಟ್ ಫಾರ್ ಸೋ ಮೆನಿ ಸೆಂಚುರೀಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಕನ್ವೆನ್ಷನಲ್. ಪುರಾತನದಿಂದ ಬಂದಿರೋ ಅಂತಹ ಏನೇ ಆಗಿರಲಿ, ದಟ್ ಈಸ್ ಕಾಲ್ಡ್ ಆಸ್ ಅ ಕನ್ವೆನ್ಷನಲ್ ಮೆಥಡ್. ಕನ್ವೆನ್ಷನಲ್ ಮೆಥಡ್ ಅಂದರೆ ಓಲ್ಡ್ ಮೆಥಡ್ ವಿಚ್ ಕ್ಲಾಸಿಕಲ್ ಮೆಥಡ್. ಓಕೆ, ಸೊ ಅದನ್ನೇನು ನಾವು ಚೇಂಜ್ ಮಾಡೋಕ್ಕೆ, ಅದು ಅಂದರೆ ಕನ್ವೆನ್ಷನಲ್ ಅಂದರೆ ಎಸ್ಟಾಬ್ಲಿಷ್, ಎಲ್ಲ ಒಪ್ಪಿ ಸುಮಾರು ವರ್ಷಗಳಿಂದ ಅದು ಇರೋದ್ರಿಂದ ಇಟ್ ಹ್ಯಾಸ್ become something like a regular norm. Okay, conventional. Contemporary. Contemporary ಅಂತ ಹೇಳಿದ್ರೆ ಒನ್ ಅಂದರೆ ಅಟ್ ದ ಸೇಮ್ ಟೈಮ್ ಅಂತ ಹೇಳಿ, ಅಂದರೆ ಸಮಕಾಲೀನರು. ಅಟ್ ದ ಸೇಮ್ ಟೈಮ್ ಬುದ್ಧ ಆ್ಯಂಡ್ ಮಹಾವೀರ ವೆರ್ ಕಾಂಟೆಂಪೊರರೀಸ್, ಅಂದರೆ ಒಂದೇ ಸಮಯ ಕಾಲದಲ್ಲಿ ಇರೋವಂತಹ ವ್ಯಕ್ತಿಗಳು. ಕಾಂಟೆಂಪರರಿ ಅಂತ ಹೇಳಿದ್ರೆ ಲಿವಿಂಗ್ ಅಟ್ ದ ಸೇಮ್ ಟೈಮ್. ದೆನ್ ಟ್ರೆಡಿಷನಲ್ ಅಂತ ಹೇಳಿದಾಗ ಓಲ್ಡ್, ಕನ್ವೆನ್ಷನಲ್. ಓಕೆ, ಸೊ ಓಲ್ಡ್, ಟ್ರೆಡಿಷನಲ್, ದೆನ್ ಕ್ಲಾಸಿಕಲ್. ಸೊ ಇದನ್ನು ಸಹ ನಾವು ಟ್ರೆಡಿಷನಲ್ ಅಂತ ಹೇಳ್ತೀವಿ. ನಾವು ವಾಟ್ ಈಸ್ ಅ ಕಾನ್ವೆಂಟ್? ನಾವು ಕಾರ್ಮೆಂಟ್ ಅಲ್ಲ ಅದು. ಸೊ ಬಿಕಾಸ್ ಮೆನಿ ಪೀಪಲ್ ಸೇ ಕಾರ್ಮೆಂಟ್ ನೋ, ಇಟ್ಸ್ ಕಾನ್ವೆಂಟ್. ವಾಟ್ ಈಸ್ ಅ ಕಾನ್ವೆಂಟ್ ಅಂತ ಹೇಳಿದ್ರೆ ದೇ ಆರ್ ಬ್ರಿಟಿಷ್ ಸ್ಕೂಲ್ಸ್. ಈಗ ವೆನ್ ದ ಯುರೋಪಿಯನ್ಸ್ ಕೇಮ್ ಇನ್ ಟು ಇಂಡಿಯಾ ಅನ್ನೋವಾಗ ದೇ ಸ್ಟಾರ್ಟೆಡ್ ದ ಮಿಷನರಿ ಸ್ಕೂಲ್ಸ್ ಅಲ್ವಾ. ಸೊ ಇಂಗ್ಲೀಷ್ ಎಜುಕೇಷನ್ ಕೊಡೋವಾಗ ಅಲ್ಲಿ ಪ್ರೀಸ್ಟ್ಸು ಅವರೆಲ್ಲನೂ, ಅವರು ಬಿಷಪ್ಸ್ ಎಲ್ಲ ಇದ್ರಲ್ಲೋ, ದೇ ಯೂಸ್ ಟು ಸ್ಟೇ ದೇರ್ ಓನ್ಲಿ. ಅಂದರೆ ಅಲ್ಲಿ ಸ್ಕೂಲ್ ಇರ್ತಿತ್ತು, ಹಿಂದೆ ಬಿಷಪ್ಸ್ ಮತ್ತು ನನ್ಸ್ ಎಲ್ಲನೂ ಅಲ್ಲೇ ವಾಸವಾಗಿರ್ತಿದ್ರು. ಸೊ ದ ರೆಸಿಡೆನ್ಸ್ ಆಫ್ ದ ಪ್ರೀಸ್ಟ್ ದ ಕ್ರಿಶ್ಚಿಯನ್ ಪ್ರೀಸ್ಟ್, ದೇ ಯೂಸ್ ಟು ರಿಸೈಡ್ ಇನ್ ದಟ್ ಕ್ಯಾಂಪಸ್. ಆಲ್ ರೈಟ್. ಸೊ ಎಲ್ಲಿ ಬಿಷಪ್ಸು ಮತ್ತು ನನ್ಸು ಅದೇ ಕ್ಯಾಂಪಸ್ಸಲ್ಲಿ ಉಳ್ಕೊಳ್ತಾ ಇದ್ರು, ಮತ್ತು ಅಲ್ಲೇ
ಮಿಷನರಿ ಸ್ಕೂಲ್ಸ್ ಇರ್ತಿತ್ತು ಇಂಗ್ಲೀಷ್ ಎಜುಕೇಷನ್ ಸ್ಪ್ರೆಡ್ ಮಾಡೋದಕ್ಕೆ. ಸೊ ಸಚ್ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವೆರ್ ಕಾಲ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವೆರ್ ಕಾಲ್ಡ್ ಆಸ್ ಕಾನ್ವೆಂಟ್ಸ್. ಆಲ್ ರೈಟ್. ಸೊ ಅಂದರೆ ಅಲ್ಲಿ ಆ ಪ್ರೀಸ್ಟ್ಸ್ ಇರಬೇಕು, ಓನ್ಲಿ ದೆನ್ ಇಟ್ ಈಸ್ ಅ ಕಾನ್ವೆಂಟ್. ಆಲ್ ರೈಟ್. ನಾಟ್ ಎನಿ ಸ್ಕೂಲ್ ವಿಚ್ ಗಿವ್ಸ್ ಇಂಗ್ಲೀಷ್ ಎಜುಕೇಷನ್ ಕೊಡುವಂಥದ್ದೆಲ್ಲನೂ ಕಾನ್ವೆಂಟ್ ಅಲ್ಲ. ಬಟ್ ವೇರ್ ಇಟ್ ಈಸ್ ದ ಚರ್ಚ್ ಇಸ್ ದೇರ್, ದ ಬಿಷಪ್ಸ್ ಆರ್ ದೇರ್, ದ ಪ್ರೀಸ್ಟ್ಸ್ ಆರ್ ದೇರ್, ದ ನನ್ಸ್ ಆರ್ ದೇರ್, ಅವ್ರಿಗೆ ಆದಂತಹ ಒಂದು ರೆಸಿಡೆನ್ಸ್ ಇದೆ ಅಂತ ಹೇಳಿದಾಗ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಕಾನ್ವೆಂಟ್. ದಟ್ ಮೀನ್ಸ್ ಕಂಪ್ಲೀಟ್ಲಿ ಅ ಬ್ರಿಟಿಷ್ ಕ್ಯಾಂಪಸ್ ಅಂತ ಹೇಳಿ. ದೆನ್ ಕಾನ್ವರ್ಸೇಷನ್ ಅಂತ ಅಂದರೆ ಇಟ್ ಈಸ್ ಅ ಚಾಟ್. ಓಕೆ. ಸೊ ಇಟ್ ಈಸ್ ದಟ್ ಮೀನ್ಸ್ ಅ ಡಯಲಾಗ್. ಕಾನ್ವರ್ಸೇಷನ್ ಅ ಡೈಲಾಗ್, ಒಂದು ಮಾತುಕತೆ ಆಡ್ತಾ ಇರುವಂಥದ್ದು. ನಾವು ಕನ್ವೆನ್ಷನಲ್ ಅಂತ ಅಂದಾಗ ವಿಚ್ ಇಸ್ ಅ ರೈಟ್ ಆಪ್ಷನ್ ಹಿಯರ್? ಟ್ರೆಡಿಷನಲ್ ಈಸ್ ಅ ರೈಟ್ ಚಾಯ್ಸ್. ನಾವು ಕನ್ಫರ್ಮೇಷನ್, ಕನ್ಫರ್ಮ್ ಅಂತ ಹೇಳಿದ್ರೆ ಏನು? ಕನ್ಫರ್ಮ್, CONFIRM. ನಾವು ಯು ಸಿ ದೆರ್ ಆರ್ ಟೂ ಥಿಂಗ್ಸ್ ಹಿಯರ್. ಒಂದೇ ಸೌಂಡ್ ಬರೋ ಅಂಥದ್ದು ಕನ್ಫರ್ಮ್ ಆ್ಯಂಡ್ ಕನ್ಫರ್ಮ್. ಓಕೆ. ಸೊ ಕನ್ಫರ್ಮ್ ಅಂತ ಹೇಳಿದ್ರೇನು? ನಾನು ಯಾರಾದರೂ ಆದರೆ ಐ ಕನ್ಫರ್ಮ್ ಟು ದ ಎಕ್ಸ್ಪೆಕ್ಟೆಡ್ ರೂಲ್ಸ್ ಆಫ್ ಮೈ ಕಾಲೇಜ್ ಅಂತ ಹೇಳಿದಾಗ ಐ ಕನ್ಫರ್ಮ್ ಅಂದರೆ ಐ ಅಧಿಯರ್ ಟು, ಐ ಒಬೇ, ಐ ಗೋ ಅಲಾಂಗ್ ವಿತ್ ಅಂತ ಹೇಳಿದರೆ ಯಾರಾದರೂ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ಕನ್ಫರ್ಮ್ ಟು ಇಟ್ ಅಂತ ಹೇಳಿದ್ರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟು ಅದರ ಪ್ರಕಾರ ನಡೀತೀನಿ. ದಟ್ ಈಸ್ ಕಾಲ್ಡ್ ಎ CONFORM. ಕನ್ಫರ್ಮ್ ಅಂದರೆ ಟು ಫಾಲೋ. ಓಕೆ. ಕನ್ಫರ್ಮ್ ಮೀನ್ಸ್ ಟು ಫಾಲೋ. ಕನ್ಫರ್ಮ್ ಅಂತ ಅಂದರೆ ಟು ವೆರಿಫೈ. ಕನ್ಫರ್ಮ್ ಮಾಡ್ಕೊಳ್ಳಿ. ದ ಟಿಕೆಟ್ಸ್ ಆರ್ ಕನ್ಫರ್ಮ್ಡ್. ಓಕೆ. ಸೊ ಸಿ ಇಫ್ ದ ಅಡ್ಮಿಷನ್ ಆಫ್ ದ ಸ್ಟೂಡೆಂಟ್ ಈಸ್ ಕನ್ಫರ್ಮ್ಡ್ ಅಂದರೆ ಚೆಕ್ ಮಾಡಿ, ವೆರಿಫೈ ಮಾಡಿ. ಸೊ ದಟ್ ಮೀನ್ಸ್ ಕನ್ಫರ್ಮೇಷನ್ ಮೀನ್ಸ್ ಟು ಚೆಕ್, ಟು ವೆರಿಫೈ. That is confirmation. All right. Now to verify is to make clear, to get the second opinion, to check anta heli. Then to accept anta helidre where you are not resisting, we are not opposing. To accept andre to agree or to approve anta. To oppose andre you are going opposite to ante, you don't want it. To oppose anta helidaga you don't agree, you disagree. That is called as to oppose. And this is ಟು ಬಿ ಫರ್ಮ್ ಅಂತಂದರೆ ಸ್ಟಡಿ. ಟು ಬಿ ಫರ್ಮ್ ಅಂತಂದರೆ ಸ್ಟಡಿ ಆಗಿ ಇರೋವಂಥದ್ದು. ನಾವು ಕನ್ಫರ್ಮೇಷನ್ಗೆ ದ ರೈಟ್ ಆಪ್ಷನ್ ಈಸ್ ವೆರಿಫೈ. ಆ್ಯಂಡ್ here etiquette. Now what is etiquette anta helidre? See, in our life we need to have a set of etiquette. Andre etiquette anta helidre that is polite manners, polite behavior. For example, when you go out anovaga, how do you conduct yourself? How do you behave yourself when people are around you, maybe in an office or maybe in a circle of people, when you go to a party or when you are among friends. ಅಲ್ಲಿ ಒಂದೊಂದು ಸಂದರ್ಭಕ್ಕೂ ಒಂದೊಂದು ಸ್ಥಳಕ್ಕೂ ಒಂದು ಮ್ಯಾನರ್ಸ್ ಇರುತ್ತೆ. ಹೀಗೆ ಬಿಹೇವ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮಲ್ ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ. ಟೇಬಲ್ ಮೇಲೆ ಕೂತ್ಕೊಂಡಾಗ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಹೇಗೆ ನಾವು ಕಂಡಕ್ಟ್ ಮಾಡ್ಕೊಳ್ಬೇಕು? ಹೌ ಶುಡ್ ವಿ ಹ್ಯಾವ್ ಫುಡ್? ಹೌ ಶುಡ್ ವಿ ಸಿಟ್? ಓಕೆ. ಇನ್ ಅ ಪಬ್ಲಿಕ್ ಪ್ಲೇಸ್, ಹೌ ಶುಡ್ ವಿ ಟಾಕ್ ಇನ್ ಅ ಪಬ್ಲಿಕ್ ಪ್ಲೇಸ್? ಇದೆಲ್ಲನೂ ಸಹ ಎಟಿಕೆಟ್ ಅಂತ ಹೇಳಿ ಬರುತ್ತೆ. ದಟ್ ಮೀನ್ಸ್ ಕೋಡ್ಸ್ ಆಫ್ ಬಿಹೇವಿಯರ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಟಿಕೆಟ್. ಸೊ ಹೇಗೆ ಬೇಕೋ ಹಾಗೆ ಇರೋಂಥದ್ದು ಅಂತ ಅಲ್ಲ. ಬಟ್ ಇಫ್ ಯು ಫಾಲೋ ಸರ್ಟನ್ ಎಟಿಕೆಟ್ ಅಕಾರ್ಡಿಂಗ್ ಟು ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿದಾಗ ಅದು ನಿಮ್ಮ ಪರ್ಸನಾಲಿಟಿ ಮೇಲೆ ಒಂದು ಬೇರಿಂಗನ್ನು ತೋರಿಸುತ್ತೆ. ಸೊ ಎಟಿಕೆಟ್ ಮೀನ್ಸ್ ವಾಟ್? ದ ಕೋಡ್ ಆಫ್ ಬಿಹೇವಿಯರ್ ಆರ್ ಮ್ಯಾನರ್ಸ್. ಓಕೆ. ಸೊ ಇರಿಟೇಟ್ ಅಂತ ಹೇಳಿದ್ರೆ ಟು ಅನಾಯ್ ಅಂದರೆ ಯಾರನ್ನಾದರೂ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡೋದು, ಅನಾಯ್ ಮಾಡೋದು, ಕೋಪ ತರಿಸೋದು. ದಟ್ ಈಸ್ ಕಾಲ್ಡ್ ಆಸ್ ಇರಿಟೇಷನ್. ಪೊಲೈಟ್ ಬಿಹೇವಿಯರ್, ದಟ್ ಮೀನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಅ ಡೀಸೆಂಟ್ ವೇ, ಡೀಸೆಂಟ್ ಕಾಂಡಕ್ಟ್. ಡೀಸೆಂಟ್ ಅಂತ ಹೇಳಿದಾಗ ಬಹಳ ನೀಟ್ ಆ್ಯಂಡ್ ಸಿಂಪಲ್ ಆಗಿರೋದು ಮಾತ್ರ ಅಲ್ಲ, ವೆರಿ ಪೊಲೈಟ್. ಡೀಸೆಂಟ್ ಅಂತ ಹೇಳಿದ್ರೆ ಬಹಳ ದಟ್ ಮೀನ್ಸ್ ವೇರ್ ಎವ್ರಿಬಡಿ ಅಪ್ರೂವ್ಸ್ ಯುವರ್ ಬಿಹೇವಿಯರ್ ಆಸ್ ಅ ಜೆಂಟಲ್ಮನ್ ಆರ್ ಅ ಜೆಂಟಲ್ ವುಮನ್ ಅಂತ ಹೇಳಿ. ಸೊ ಜೆಂಟಲ್ ಮ್ಯಾನರ್ಸ್. ಆಲ್ ರೈಟ್. ಓಕೆ. ದೆನ್ ಮಿಟಿಗೇಟ್ ಅಂತ ಹೇಳಿದ್ರೆ ಟು ರೆಡ್ಯೂಸ್. ಓಕೆ. ಟು ರೆಡ್ಯೂಸ್.
ಟು ಲೆಸನ್, ಏನಾದರೂ ಕಡಿಮೆ ಮಾಡಬೇಕು. ಟು ಮಿಟಿಗೇಟ್ ಅಂತಂದರೆ ಏನೋ ಒಂದು ತೊಂದರೆ ಬರ್ತಾ ಇದೆ, ರಿಸ್ಕ್ ಬರ್ತಾ ಇದೆ, ಕ್ಯಾನ್ ಐ ನಾಟ್ ಮಿಟಿಗೇಟ್ ದಿಸ್ ಲಾಸ್ ಅಂತ ಹೇಳಿದಾಗ ನಷ್ಟ ಆಗ್ತಾ ಇದೆ, ಈ ಲಾಸನ್ನು ಸ್ವಲ್ಪ ಕಡಿಮೆ ಮಾಡೋಕ್ಕಾಗಲ್ವಾ? ಟು ಮಿಟಿಗೇಟ್ ದ ಲಾಸ್ ಅಂತ ಅಂದರೆ ಅದನ್ನು, ಆ ನಷ್ಟವನ್ನು ಕಡಿಮೆ ಮಾಡಿಸೋಂಥ ಮಿಟಿಗೇಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಮಿಟೇಟ್. ಓಕೆ, imitate andre to copy. We have seen all that. Okay, so this is to copy, this is to reduce, to lessen. Okay, then this is polite behavior, gentle manners. Then irritate, to annoy. Okay, so etiquette means code of behavior. Okay, now which is the right option? It is polite manners or polite behavior, etiquette. So we need to follow certain etiquette when you step outside. All right, ಮನೆಯಲ್ಲಿದ್ದ ಹಾಗೇನೆ ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ. We need to follow certain etiquettes in our life. All right, so I think this is the end of our exercise here, and thank you so much. I hope that you all have taken your test, and ನೀವು ಎಷ್ಟು ಮಾರ್ಕ್ಸ್ ಬಂದಿದೆ, you assess yourself and see where you have gone wrong, why you have gone wrong ಅನ್ನೋದ್ರ ಬಗ್ಗೆ, and hope that you have learned certain new words and you have corrected yourself wherever there are certain mistakes. Okay, so see you then for the next episode. Thank you.